ಇದರ ಬಗ್ಗೆ ಒಂದಷ್ಟು ಮಾಹಿತಿನ ತಿಳಿಸೋದಕ್ಕೋಸ್ಕರವಾಗಿ ಇಂದು ನಮ್ಮೊಂದಿಗಿದ್ದಾರೆ ರಾಮಚಂದ್ರಾಪುರ ಮಠದ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿಯವರು. ರಾಘವೇಶ್ವರ ಭಾರತಿ ಸ್ವಾಮೀಜಿಯವರೇ, ತಮಗೆ ಆಧಾರದ ನಮಸ್ಕಾರಗಳನ್ನು ಹೇಳ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ವಿ. ನಮಸ್ಕಾರ ಹಾಗೂ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಹರೇ ರಾಮ. ನಮ್ಮ ಈ ಕಾರ್ಯಕ್ರಮದ ಆರಂಭದಲ್ಲಿ ರಾಮಾಯಣದ ಮಹಾಕಾವ್ಯವನ್ನು ರಚಿಸುವುದರೊಟ್ಟಿಗೆ ರಾಮನನ್ನು ಜಗತ್ತಿಗೆ ಪರಿಚಯಿಸಿದಂಥ ಮಹಾನ್ ಋಷಿ ವಾಲ್ಮೀಕಿ. ಈ ವಾಲ್ಮೀಕಿಯವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ತಾನೆ ರಾಮಾಯಣದ ಪಾತ್ರಗಳ ಪರಿಚಯವನ್ನು ಮಾಡ್ಕೋತಾ ಹೋಗೋಣ. ಅಲ್ಲಿ ವಾಲ್ಮೀಕಿಯ ಪೂರ್ವಸ್ಥಿತಿ ರತ್ನಾಕರ ಅನ್ನುವ ಒಂದು ದರೋಡೆಕೋರ, ಒಂದು ಬೇಡ. ಅಲ್ಲಿ ಆತ ಎಲ್ಲರಿಗೂ ಬೇಡವಾಗಿದ್ದಂತೆ, ಯಾರಿಗೂ ಕೂಡ ಬೇಡವಾಗಿದ್ದಂತೆ. ಇವತ್ತು ಎಲ್ಲರಿಗೂ ಅವನು ಬೇಕಾದವನಾಗಿ ಮಾರ್ಪಟ್ಟ. ಅಂದರೆ ರಾಮ ಮಾಡಿದ ಬದಲಾವಣೆ ಇದು. ಅವನೊಳಗೆ ರಾಮ ಹೊಕ್ಕು ಮಾಡಿರತಕ್ಕಂಥ ಒಂದು ಬದಲಾವಣೆ, ಅದನ್ನು ನಾವು ಹೇಳಿದ್ದು. ರಾಮ ಕಥೆಯನ್ನು ಕಟ್ಟಿದ ಕವಿಯ ಜೀವನ ಬಹುದೊಡ್ಡ ಬದಲಾವಣೆಗೊಳ್ಪಟ್ಟಿತು. ಎಷ್ಟು ಜನರ ತಲೆ ಬೆಳೆದನೋ, ಎಷ್ಟು ಜನರ ಗಂಟು ಕಿತ್ತುಕೊಂಡನೋ ಅಂತಹ ಒಬ್ಬ ಕ್ರೂರ ಕರಾಳ ವ್ಯಕ್ತಿ ರಸಋಷಿಯಾಗಿ, ಬ್ರಹ್ಮರ್ಷಿಯಾಗಿ, ಕಾವ್ಯರ್ಷಿಯಾಗಿ ಮಾರ್ಪಟ್ಟ. ಅಂದರೆ 2 ಅಕ್ಷರ ಮಾಡಿದ್ದ ಕೆಲಸವನ್ನ ರಾಮ. ಆತನ ಹುಟ್ಟು ಹೆಸರು ಅಗ್ನಿ. ಆತ ಭೃಗುವಂಶದಲ್ಲಿ ಪ್ರಚೇತಸ ಎನ್ನುವ ಮಗನಾಗಿ ಹುಡ್ತಾನೆ. ಹುಟ್ಟುವಾಗಲೇ ಕಾಡುಪಾಲಾಗಿಬಿಡ್ತಾನೆ. ಅಂದರೆ ಸಣ್ಣ ಶಿಶುವೇ ಕಾಡುಪಾಲಾಯಿತು, ದರೋಡೆಕೋರರ ಕೈಗೆ ಸಿಗ್ತದೆ. ವೃತ್ತಿಯಲ್ಲಿ ಬೇಡರು ಕೂಡ ಹೋದವರು. ಅಲ್ಲಿ ಆತ ಬೆಳೆದಾಗ ದೊಡ್ಡ ದರೋಡೆಕೋರನ ಬೆಳಿತಾನೆ. ಅವನಿಗೆ ರತ್ನಾಕರ ಅಂತ ಹೆಸರಾಯಿತು. ಆಗ ಅದು ಯಾಕೆ ಹೆಸರಾಯಿತು ಅಂದರೆ ರತ್ನಗಳು ತುಂಬಿದು ಅವನ ಮನೆಯಲ್ಲಿ ಅಂತ. ದೋಷದ ರತ್ನಗಳು, ಜನರನ್ನ ಪೀಡಿಸಿ ಅಪಹರಣ ಮಾಡಿರ್ತಕ್ಕಂಥ ರತ್ನ ಅಂದರೆ ಉತ್ತಮ ಆಗಿರ್ತಕ್ಕಂಥ ವಸ್ತು, ಬಗೆಬಗೆ ಉತ್ತಮ ವಸ್ತುಗಳಿಂದ ಮನೆ ತುಂಬ ಹೋಯ್ತಂತೆ. ಆಗ ರತ್ನಾಕರ ಅಂತ ಆದ ಅವನು. ವಾಲ್ಮೀಕಿ ಅಂತ ಆಗಿದ್ದು ಯಾವಾಗ ಅಂದರೆ ನಾರದರು ಆತನ ಬದುಕನ್ನು ಬದಲಾಯಿಸ್ತಾರೆ. ರಾಮ ಶಬ್ದವನ್ನು ಕೊಟ್ಟು ಅವನ ಬದುಕನ್ನು ಬದಲಾಯಿಸ್ತಾರೆ. ಆತ ರಾಮದಲ್ಲಿ ಮೈ ಮರೆತು ಅವನ ಮೇಲೆ ಹುತ್ತ ಬೆಳೀತು. ಅವನನ್ನು ಇರುವೆಗಳು, ಚೇಳುಗಳು ಕಚ್ಚಿದ್ರು ಗೊತ್ತಾಗಲಿಲ್ಲ. ಅಪ್ಸರ ನೃತ್ಯ ಮಾಡಿದ್ರು ಕೂಡ ಗೊತ್ತಾಗಲಿಲ್ಲ. ಪ್ರಕೃತಿಯ ಬದಲಾದ್ರೂ ಗೊತ್ತಾಗಲಿಲ್ಲ. ಇಡೀ ಪ್ರಕೃತಿಯ ಬದಲಾಗತ್ತೆ ಅವನ ತಪಸ್ಸಿನಲ್ಲಿ. ಹುತ್ತ ಬೆಳೆಯಿತು. ಹುತ್ತಕ್ಕೆ ವಾಲ್ಮೀಕ ಅಂತ ಹೆಸರು. ಆ ಹುತ್ತವನ್ನು ಹೊಡೆದು ಹೊರಗೆ ಬಂದಾಗ ಮತ್ತೊಂದು ಜನ್ಮ ಆಯಿತು, ಇನ್ನೊಂದು ಹುಟ್ಟಾಯಿತು. ಆಗ ಅವನು ವಾಲ್ಮೀಕಿ ಅಂತ ಕರ್ಸ್ಕೊಂಡ. ಇದೊಂದೇ ಸಾಕು ಅಂತ. ರಾಮಾಯಣ ಏನು ಮಾಡುತ್ತೆ ನಮ್ಮ ಜೀವನದ ಬೇರೆ ಯಾಕೆ ಬೇಕು ಅನ್ನೋದಕ್ಕೆ ಇದೊಂದೇ ಉತ್ತರವೇ ಸಾಕು ಅಂತ. ಹಾಗಾಗಿ 3 ಹೆಸರುಗಳು: ಅಗ್ನಿ, ರತ್ನಾಕರ ಮತ್ತು ಕೊನೆಯಲ್ಲಿ ವಾಲ್ಮೀಕಿ. ರಾಮಾಯಣ ಮಹಾಕಾವ್ಯವನ್ನು ಜಗತ್ತಿಗೆ ನೀಡಿದಂತಹ ವಾಲ್ಮೀಕಿ ಮಹರ್ಷಿಗಳಿಗೆ ನಮಸ್ಕರಿಸ್ತಾ ನಾವು ಈಗ ರಾಮಾಯಣದ ಕಥೆಗಳ ಬಗ್ಗೆ ಬರೋಣ. ದಶಾವತಾರ ಎಲ್ಲರಿಗೂ ಗೊತ್ತಿರುವಂಥದ್ದು. ರಾಘವೇಶ್ವರ ಭಾರತಿ ಸ್ವಾಮೀಜಿಗಳೇ, ರಾಮಾವತಾರದ ವೈಶಿಷ್ಟ್ಯತೆ ಏನು, ವಿಶೇಷತೆ ಏನು? ರಾಮಾವತಾರ ದಶಾವತಾರಗಳ ಮಧ್ಯೆ 7ನೇ ಅವತಾರ. ಅದು ಮತ್ಸ್ಯ, ಕೂರ್ಮ, ವರಾಹ, ನೃಸಿಂಹ, ವಾಮನ, ಪರಶುರಾಮ ಮತ್ತು ರಾಮ. ಅದು ವಿಕಾಸದ ಎತ್ತರ. ಈ ಮತ್ಸ್ಯ ಜಲಚರ, ಕೂರ್ಮ ಉಭಯಚರ. ಜಲಚರವೂ ಕೂಡ ಹೌದು, ಉಭಯಚರವೂ ಕೂಡ ಹೌದು. ಒಂದಷ್ಟು ಬೆಳವಣಿಗೆ ಇದೆ, ಒಂದಷ್ಟು ವಿಕಾಸ ಇದೆ ಕೂರ್ಮ ಅನ್ನುವಾಗ. ವರಾಹ ಸ್ಥಳಚರ, ಅದು ಭೂಮಿಯಲ್ಲಿ ಓಡಾಡ್ತಕ್ಕಂಥದ್ದು, ಇನ್ನೊಂದಷ್ಟು ವಿಕಾಸ. ಅಲ್ಲಿಂದ ನೃಸಿಂಹ ಅನ್ನುವಾಗ ಮೃಗತ್ವದಿಂದ ಮನುಷ್ಯತ್ವದ ಕಡೆಗೆ. ಮೃಗತ್ವ ಮನುಷ್ಯತ್ವ ಎರಡು ಸೇರಿ ನೃಸಿಂಹ ಅವತಾರ, ನರಸಿಂಹ ಅಂತ. ಹಾಗಾಗಿ ಒಂದು ಮೆಟ್ಟಲು ಮೇಲೆ ಇರುತ್ತೆ ನರಸಿಂಹ ಅವತಾರಕ್ಕೆ ಬಂದಾಗ. ಮತ್ತು ಮುಂದಕ್ಕೆ ಬಂದಾಗ ವಾಮನ ಅವತಾರ, ಅದು ಪೂರ್ಣ ಮನುಷ್ಯತ್ವನೇ, ಆದರೆ ಪುಟ್ಟ ಮನುಷ್ಯ. ವಾಮನ ಅಂದರೆ ತುಂಬ ಎತ್ತರ ಅಲ್ಲ, ಉನ್ನತ ವ್ಯಕ್ತಿತ್ವ ಅನ್ನೋ ಥರ ಅಲ್ಲ, ಅದು ಪುಟ್ಟ ಮನುಷ್ಯ ಅಂತ. ಪರಶುರಾಮ ಅನ್ನುವಾಗ ಬೆಳೆದ ಮನುಷ್ಯ, ಆದರೆ ರೋಷವೂ ಬೆಳೆದಿದೆ ಅಲ್ಲಿ, ದ್ವೇಷವೂ ಬೆಳೆದಿದೆ, ಪ್ರತೀಕಾರವೂ ಇದೆ ಅಲ್ಲಿ. ಅಂದರೆ ಒಂದು ರೀತಿ ಸಂತುಲಿತ ವ್ಯಕ್ತಿತ್ವ ಅನ್ನೋ ಥರ ಹೇಳೋಕ್ಕಾಗಲ್ಲ. ಅದನ್ನು ಕಡಿದು ಕೊಚ್ಚಿ ಕ್ಷತ್ರಿಯರನ್ನು ಧ್ವಂಸ ಮಾಡಿ ಆ ರೀತಿ ಒಂದು ಒಂದು ರೌದ್ರದ ಅವತಾರ ಅದು. ರಾಮ ಅನ್ನುವಾಗ ಅದು ಪರಿಪೂರ್ಣ, ಅದು ಪೂರ್ಣ ಸಂತುಲಿತ. ಅದು ಅಲ್ಲಿ ಪೂರ್ಣ ಶಕ್ತಿ ಇದೆ, ಪೂರ್ಣ ಜ್ಞಾನ ಇದೆ, ಪೂರ್ಣ ಕರುಣೆ ಇದೆ, ಪೂರ್ಣ ಪ್ರೇಮ ಇದೆ. ಯಾವುದೂ ಅತಿಯಲ್ಲ, ಎಲ್ಲವೂ ಮಿತಿ. ನಗುವಿಲ್ಲದೆ ರಾಮ ಇಲ್ಲವೇ ಇಲ್ಲ. ಆದರೆ ರಾಮನ ನಗು ಎಂದೂ ಹಲ್ಲು ಕಾಣುವಂಥ ನಗುವಲ್ಲ, ಸದ್ದು ಕೇಳುವಂಥ ನಗುವಲ್ಲ, ಅದು ಮಂದಸ್ಮಿತ. ಅಂದರೆ ಆ ಒಂದು ಸಂತುಲಿತತೆ, ಆ ಹಿತಮಿತ ರಾಮನ ವೈಶಿಷ್ಟ್ಯ. ಮತ್ತು ಇನ್ನೊಂದು ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ರಾಮಾವತಾರ ಶಿಕ್ಷಣದ ಅವತಾರ ಅಂತ. ಈಗ ದೇವರಿಗೆ ರಾವಣನ ಸಂಹಾರ ಮಾಡಬೇಕು ಅಂತಂದರೆ ಕೂತಲೇ ಸಂಹಾರ ಮಾಡ್ಬೋದು, ಸಂಕಲ್ಪ ಮಾತ್ರದಿಂದ ಮಾಡ್ಬೋದು, ಇನ್ನೇನೋ ಮಾಡ್ಬೋದು. ಅಥವಾ ಅವತಾರ ತಾಡಿದ್ರು ಕೂಡ ತಕ್ಷಣವೇ ಏನೊಂದು ಘಟನೆ ನಡೆದು ರಾವಣ ಸಂಹಾರ ಅವತಾರ ಮಾಡ್ಬೋದು. ಈ ಕೃಷ್ಣ ಹುಟ್ಟಿದ ಕೂಡಲೇ ಪೂತನಿ ಸಂಹಾರ ಮಾಡಲಿಲ್ವಾ, ಆ ತರಹ ಮಾಡ್ಬೋದು. ಆ ತರಹ ಮಾಡಿದ ಇಷ್ಟೆಲ್ಲ ಘಟನೆಗಳನ್ನ ಯಾಕೆ ನಿರ್ಮಾಣ ಮಾಡಬೇಕಾಯ್ತು ಅಂದರೆ ನಮಗೆ ಪಾಠ ಹೇಳಲಿಕ್ಕೋಸ್ಕರವಾಗಿ, ಹೇಗೆ ಬದುಕಬೇಕು ಅನ್ನೋ ಶಿಕ್ಷಣ ನಮಗೆ ಕೊಡಲಿಕ್ಕೋಸ್ಕರವಾಗಿ. ಅದನ್ನೇ ಭಾಗವತ ಹೇಳುತ್ತೆ, ಮರ್ತ್ಯಾವತಾರಸ್ತು ಇಹ ಮರ್ತ್ಯ ಶಿಕ್ಷಣಂ ರಕ್ಷೋವಧಾಯ ಇವ ನ ಕೇವಲಂ ವಿಭೋಹು. ಸುಮ್ಮನೆ ರಾಕ್ಷಸರ ಸಂಹಾರಕ್ಕೆ ಅಂತ ಅವತಾರ ಇರೋದಲ್ಲ, ಅದರ ಬದಲಿಗೆ ದೇವರು ಮನುಷ್ಯನಾಗಿ ಬಂದು ಹೇಗೆ ಮನುಷ್ಯ ಬದುಕಬಹುದು, ಮನುಷ್ಯತ್ವದ ಮರ್ಯಾದೆ ಏನು, ಮರ್ಯಾದಾ ಪುರುಷೋತ್ತಮ ರಾಮ, ಆ ಶಿಕ್ಷಣವನ್ನು
ಬದುಕಿ ತೋರಿಸಿದವನು ಶ್ರೀರಾಮ. ರಾಮಕೃಷ್ಣರ ದೊಡ್ಡ ವ್ಯತ್ಯಾಸ ಅಂತಂದರೆ ಕೃಷ್ಣನ ನುಡಿ ಚೆಂದ, ರಾಮನ ನಡೆ ಚೆಂದ. ರಾಮನ ನಡೆಯೇ ನುಡಿ, ಕೃಷ್ಣನ ನುಡಿ ಭಗವದ್ಗೀತೆ ಆದರೆ ರಾಮನ ನಡೆ ಭಗವದ್ಗೀತೆ. ಭಗವದ್ಗೀತೆಗೆ ನಿಮಗೆ ಭಗವದ್ಗೀತೆ ಥಿಯರಿ ಅದು, ಅದಕ್ಕೆ ಪ್ರಾಕ್ಟಿಕಲ್ ಬೇಕು ಅಂದರೆ ರಾಮಾವತಾರ ನೋಡ್ಬೇಕು ನೀವು. ಹಾಗೆ ಆ ರೀತಿ ನಡೆದು ತೋರಿಸಿದವನು ಪ್ರಭು ಶ್ರೀರಾಮಚಂದ್ರ. ಹಾಗಾಗಿ ದಶಾವತಾರಗಳಲ್ಲಿ ಕೃಷ್ಣನ ಲೀಲಾವತಾರ, ಅದನ್ನು ಫಾಲೋ ಮಾಡೋಕ್ಕಾಗಲ್ಲ, ಅನುಸರಣೆ ಮಾಡೋಕ್ಕಾಗೋದಿಲ್ಲ. ಈಗ ನಾವು ಕೃಷ್ಣನ ಹಿಂದೆ ಹೋದ್ರೆ ನಾವು ಬೆಣ್ಣೆ ಕದಿಬೇಕಾಗತ್ತೆ, ನಾವು ಇನ್ನೇನೋ ಮಾಡ್ಬೇಕಾಗತ್ತೆ, ಅದೆಲ್ಲ ಮಾಡೋಕ್ಕಾಗಲ್ಲ ಕೃಷ್ಣ ಮಾಡಿದನೆಲ್ಲ. ಆದರೆ ರಾಮಾವತಾರ ತುಂಬ ಮನುಷ್ಯತ್ವಕ್ಕೆ ಹತ್ರ ಇದೆ, ನಾವು ಅದನ್ನು ಅನುಸರಣೆ ಮಾಡ್ಬೋದು. ಹಾಗಾಗಿ ಮನುಷ್ಯರಿಗೆ ತುಂಬ 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 ಬೇಕಾದ ಅವತಾರ ಖಂಡಿತವಾಗಿಯೂ ರಾಮಾವತಾರವೇ. ಖಂಡಿತವಾಗಿ ರಾಮಾವತಾರ ಅಂತ ಹೇಳಿದ್ರೆ ರಾಮಾವತಾರದ ವಿಶೇಷತೆಯನ್ನು ಸ್ವಾಮೀಜಿಗಳೇ ತಾವು ಹೇಳ್ತಾ ಇದ್ರಿ. ಇನ್ನು ನಾವು ರಾಮಾಯಣದ ಬಹಳಷ್ಟು ಪಾತ್ರಗಳನ್ನು ಪರಿಚಯಿಸುವಂಥ ಪ್ರಯತ್ನವನ್ನು ಈ ಕಾರ್ಯಕ್ರಮದಲ್ಲಿ ಮಾಡ್ತಾ ಇರೋದ್ರಿಂದ ರಾಘವೇಶ್ವರ ಭಾರತಿ ಸ್ವಾಮಿಗಳೇ, ನಮ್ಮ ಬಹಳಷ್ಟು ಜನರಿಗೆ ರಾಮನ ತಂದೆ ತಾಯಿಗಳು ಗೊತ್ತು. ಆ ಸಾಮಾನ್ಯವಾಗಿ ಕೇಳ್ಬಿಡ್ತಾರೆ ರಾಮನ ಅಜ್ಜಿ ಅಂದಿರು ಯಾರು ಅಂತ. ಅದನ್ನು ತಮ್ಮ ಬಾಯಿಂದನೇ ನಮ್ಮ ಕೇಳೋರಿಗೆ ತಿಳಿಸೋಣ ಅನ್ನೋದು ನಮ್ಮ ಆಶಯ. ರಾಮನ ತಂದೆ ದಶರಥ, ದಶರಥನ ತಂದೆ ಚಕ್ರವರ್ತಿ ಅಜ ಮತ್ತು ತಾಯಿ ಇಂದುಮತಿ. ಅಜ ಮತ್ತು ಇಂದುಮತಿಯರು ರಾಮನ ಅಜ್ಜ ಅಜ್ಜಿಯರು. ತುಂಬ ಸುಂದರವಾಗಿರ್ತಕ್ಕಂಥ ಪ್ರೇಮ ಕಥೆ ಅಜ ಮತ್ತು ಇಂದುಮತಿಯರದು. ತುಂಬ ರೋಚಕವಾಗಿರ್ತಕ್ಕಂಥ ಕಥೆ ಇದು, ಸೀತಾರಾಮರ ಕಥೆಯಾಗಿ ಇದೆ ಇದು. ಅವರು ರಾಮನ ಅಜ್ಜ ಅಜ್ಜಿಯರು. ರಾಮನ ಅಜ್ಜ ಅಜ್ಜಿಯರು ಅಜ ಮತ್ತು ಇಂದುಮತಿ ಅವರು ಅಂತ ಹೇಳಿದಿರಿ. ಇನ್ನು ರಾಘವೇಶ್ವರ ಭಾರತಿ ಸ್ವಾಮೀಜಿಗಳೇ, ರಾಮಾಯಣದ ಕಥೆಯನ್ನು ನಾವು ಹೇಳ್ತಾ ಹೋಗುವಂಥ ಸಂದರ್ಭದಲ್ಲಿ ಪಾಯಸದ ಪಾತ್ರವೂ ಕೂಡ ಅಷ್ಟೇ ಪ್ರಮುಖವಾದಂಥದ್ದು. ರಾಮನ ಜನ್ಮಕ್ಕೆ ಪಾಯಸ ಕಾರಣ ಆಯಿತು ಅಂತ ಹೇಳ್ತೀವಿ. ಈ ಪಾಯಸದ ಕಥೆಯನ್ನು ನಮಗೆ ಕೇಳಿದ್ರು ತಿಳಿಸೋಣ. ಹೌದು, ಯಾಕಂದರೆ ರಾಮನ್ ಯಾಕೆ ಇಷ್ಟು ಮಧುರ ಅಂತಂದರೆ ರಾಮ ಪಾಯಸದಿಂದ ಹುಟ್ಟಿದವನು ಅಂತ. ರಾಮನ ಬದುಕಿನ ಮೂಲದ್ರವ್ಯವೇ ಪಾಯಸ ಅಂತ. ಬೇರೆ ಯಾವ ಅವತಾರಗಳಲ್ಲೂ ಕೂಡ ಇಂಥ ವೈಶಿಷ್ಟ್ಯ ಇಲ್ಲ. ರಾಮ ಅವತಾರದ ಒಂದು ವೈಶಿಷ್ಟ್ಯ ಅದು, ಮೂಲದ್ರವ್ಯವೇ ಪಾಯಸ ಅಂತ. ಹಾಗಾಗಿ ಅಷ್ಟು ಮಧುರ ಮಾತು ರಾಮನದ್ದು, ಅಷ್ಟು ಮಧುರ ವ್ಯಕ್ತಿತ್ವ ರಾಮನದ್ದು, ಅಷ್ಟು ಮಧುರ ನಡೆ ನುಡಿಗಳು ರಾಮನದ್ದು ಅಂತ. ಅಲ್ಲೇನು ನಡೆಯುತ್ತೆ ಅಂದರೆ ಪುತ್ರಕಾಮೇಷ್ಟಿಯಲ್ಲಿ ಪಾಯಸವನ್ನು ದೇವದೂತ ಬ್ರಹ್ಮದೂತ ದಶರಥನಿಗೆ ಕೊಡೆ ಮಾಡ್ತಾನೆ. ಅನುರೂಪರಾದ ಪತ್ನಿಯರಿಗೆ ಕೊಡು ಅಂತ ಆತ ಹೇಳ್ತಾನೆ ಆ ಪಾಯಸವನ್ನು. ದಶರಥನ ಮನಸ್ಸೇನು, ಅವನ ಆತ್ಮ ಹೇಳುತ್ತೆ ಇದು ಪೂರ್ತಿ ಕೌಶಲ್ಯಕ್ಕೆ ಸೇರಬೇಕು ಅಂತ. ಸ್ವಲ್ಪ ಸುಮಿತ್ರಿಗೂ ಸಂದ್ರು ಸಲ್ಬಹುದು ಅಂತ. ಆದರೆ ಅವನ ಮನಸ್ಸು ಹೇಳುತ್ತೆ ಕೈಕೇಯಿಗೆ ಕೂಡ ಸಲ್ಲಬೇಕು ಅಂತ. ಕೈಕೇಯಿಗೆ ಕೊಡದೇ ಇದ್ರೆ ಅವನಿಂದ ಎದುರಿಸೋಕೆ ಸಾಧ್ಯ ಇಲ್ಲ ಅವನಿಗೆ. ಕೈಕೇಯಿಗೆ ಹೆದರ್ತಾನೆ ಅವನು ದಶರಥ. ಆದರೆ ಅವನಿಗೆ ಸತ್ಯ ಇರೋದು ಕೌಶಲ್ಯ ಇಲ್ಲಿ, ಅದು ಗೊತ್ತು ಅವನಿಗೆ. ಹಾಗಾಗಿ ತುಂಬ ಅಳೆದು ಸುರಿದು ಮಾಡಿ ಕೊನೆಗೆ ಅರ್ಧ ಭಾಗವನ್ನು ಕೌಶಲ್ಯ ಕೊಟ್ಬಿಟ್ಟ ಪಾಯಸದಲ್ಲಿ. ಇನ್ನು ಉಳಿದಿದ್ರು ಅರ್ಧವನ್ನು ಅಂದರೆ ಕಾಲು ಭಾಗವನ್ನು ಸುಮಿತ್ರಿಗೆ ಕೊಟ್ಟ. ಕಾಲು ಭಾಗ ಉಳಿದಿತ್ತು, ಅದನ್ನು 2 ಪಾಲು ಮಾಡ್ತಾನೆ. 8ನೇ 1 ಅಂಶ ಕೈಕೇಯಿಗೆ ಕೊಟ್ಟ. ಯಾಕೆಂದರೆ ಅವಳ ಮಗ ಪ್ರಬಲ ಆಗಬಾರ್ದು ಅಂತ, ಕೌಸಲ್ಯ ಮಗನಿಗಿಂತ ಪ್ರಬಲ ಆಗಬಾರದು ಅನ್ನೋ ಕಾರಣಕ್ಕೆ 8ನೇ 1 ಭಾಗವನ್ನು ಕೈಕೇಯಿಗೆ ಕೊಟ್ಟ. ಮತ್ತು ಉಳಿದ 8ನೇ 1 ಭಾಗವನ್ನು ಪುನಃ ಸುಮಿತ್ರೆಗೆ ಕೊಡ್ತಾನೆ. ಹಾಗಾಗಿ ಸುಮಿತ್ರೆಗೆ 2 ಮಕ್ಕಳು, ಲಕ್ಷ್ಮಣ ಮತ್ತು ಶತ್ರುಘ್ನ. ಕೈಕೇಯಿಗೊಬ್ಬ ಮಗ ಮತ್ತು ಕೌಸಲ್ಯಗೊಬ್ಬ ಮಗ. ದೊಡ್ಡ ಪಾಲು ಸಿಕ್ಕಿದ್ದು ಕೌಸಲ್ಯಗೆ. ಅಲ್ಲಿ ಒಂದು ವೇಳೆ ದಶರಥ ತನ್ನ ಆತ್ಮಸಾಕ್ಷಿಗೆ ನೋಡುವ ನಡ್ಕೊಂಡಿದ್ರೆ, ಪಾಯಸ ಪೂರ್ತಿ ಎತ್ತಿ ಕೌಸಲ್ಯಗೆ ಕೊಟ್ಬಿಟ್ಟಿದ್ರೆ ಮುಂದಿನ ಘಟನೆಗಳು ನಡೆಯಲ್ಲ. ಯಾಕೆಂದ್ರೆ ಭರತನೇ ಹುಡ್ತಿರ್ಲಿಲ್ಲ, ಒಬ್ಬನೇ ಹುಡ್ತಿದ್ದ, ಅವನೇ ರಾಜ ಆಗ್ತಿದ್ದ, ಕಾಡಿಗೆ ಹೋಗೋ ಪ್ರಮೇಯ ಇರ್ತಿರ್ಲಿಲ್ಲ. ಹಾಗಾಗಿ ಮುಂದಿನ ಘಟನೆಗಳು ಹೇಗೆ ನಡಿಬೇಕು, ವಿಧಿ ಹೇಗೆ ಮಾಡುತ್ತೆ ಅಂದರೆ ಅದನ್ನು 4 ಪಾಲು ಮಾಡಿಸುತ್ತೆ. ಅದನ್ನು 4 ಪಾಲು ಮಾಡಿಸಿ ಕೈಕೇಯಿಗೆ 1 ಪಾಲು ಸಿಗೋ ಹಾಗೆ ಮಾಡಿ, ಅವಳು ಮುಂದೆ ಆ ಥರ ಹೊರ ಕೇಳೋ ಹಾಗೆ ಮಾಡಿ, ಇದೆಲ್ಲ ಘಟನೆಗಳಿಗೆ ಪೀಠಿಕೆಯಾಗಿ ಆ ದಶರಥನ ಡೋಲಾಯಮಾನ ಮನಸ್ಸು. ಇಂತಹ ಘಟನೆಗಳು ಕೂಡ ಸಾಮಾನ್ಯರ ಜೀವನದಲ್ಲಿಯೂ ಕೂಡ ಬರುವಂಥದ್ದು ರಾಘವೇಶ್ವರ ಭಾರತಿ ಸ್ವಾಮೀಜಿಗಳೇ. ಹಾಗೆಯೇ ಇಲ್ಲಿ ತಾವು ಪಾಯಸದಿಂದ ಹುಟ್ಟಿದಂತಹ ರಾಮ ಮಧುರ ಅಂತ ಹೇಳ್ತಿದ್ದೀರಿ, ಅದೇ ರೀತಿಯಲ್ಲಿ ಮಂದಸ್ಮಿತ ಅಂತ ಹೇಳ್ತಾ ಇದ್ದೀರಿ. ಅಯೋಧ್ಯೆಯಲ್ಲಿ ಈಗಾಗಲೇ ಬಾಲರಾಮನ ಮಂದಿರ ನಿರ್ಮಾಣ ಆಗಿದೆ. ಆ ಒಂದು ರಾಮನ ಮೂರ್ತಿಯಲ್ಲಿ ಮಂದಸ್ಮಿತತೆಯನ್ನು ಕೂಡ ಕಾಣ್ತಾ ಇದ್ದೀವಿ ಸ್ವಾಮೀಜಿಗಳೇ ನಾವು. ರಾಮ ಅಂದರೆ ಗಾಂಭೀರ್ಯ, ಕೃಷ್ಣ ಅಂದರೆ ಲೀಲೆ, ಕೃಷ್ಣ ಅಂದರೆ ಹುಡುಗಾಟ. ಆದರೆ ರಾಮ ಅಂದರೆ ಹಾಗಲ್ಲ, ಅದು ಮಂದಸ್ಮಿತದ ಗಾಂಭೀರ್ಯ, ಅದು ಹುಟ್ಟಿನಿಂದಲೇ ಬಂದಿತ್ತು ಅವನಿಗೆ. ಹಾಗಾಗಿ ಬಾಲಲೀಲೆಗಳ ಬಗ್ಗೆ ಬಹಳ ಕಡಿಮೆ ಕಾಣ್ತೇವೆ ರಾಮಾಯಣದಲ್ಲಿ. ಯಾಕಂತಂದರೆ ರಾಮಾಯಣದ ಪೂರ್ತಿ ಕಷ್ಟ ಸಹಿಷ್ಣುತೆಯ ಒಂದು ಸಂಪೂರ್ಣವಾಗಿ ನಡೀತಾನೆ ಇರುತ್ತೆ. ಆ ಕಷ್ಟ ಸಹಿಷ್ಣುತೆಯನ್ನು ಆರಂಭದಿಂದನೇ ಮೈಗೂಡಿಸಿಕೊಂಡು ಬಂದಿದ್ದಾನೋ ಅಂತ ಎಲ್ಲೋ ಒಂದು ಕಡೆಯಲ್ಲಿ ಅನಿಸುತ್ತೆ. ಹೌದು, ರಾಮ ಅಂದರೆ ರಾಮನ ಗರ್ಭ 1 ವರ್ಷದ್ದು ಅಂತ ಹೇಳ್ತಾರೆ, 9 ತಿಂಗಳ ಗರ್ಭ ಅಲ್ಲ ಅಂತ ಹೇಳ್ತಾರೆ. ಒಂದೊಂದ್ಸರಿ ಅನಿಸುತ್ತೆ ನಮಗೆ 1 ವರ್ಷ, ಯಾಕೆಂದರೆ ಬಹುಶಃ ಹುಟ್ಟಿ ಹೊರಗಡೆ ಬಂದ ಮೇಲೆ ಇನ್ನು ಸುಖ ಅಂತ ಇಲ್ವೇ ಇಲ್ಲ ರಾಮನ ಬದುಕಲ್ಲಿ. ಒಂದು 3 ತಿಂಗಳು ಹೆಚ್ಚು ಅಮ್ಮನ ಗರ್ಭದಲ್ಲಿ ಹಾಯಾಗಿರಲಿ ಇರ್ತೇನೆ ಅಂತ ಅಂದ್ಕೊಂಡೋ ಏನೋ.
ಹೊರಗೆ ಬಂದ್ರೆ ಈ ಮನುಷ್ಯರೆಲ್ಲ ಕಾಟ ಕೊಡ್ತಾರೆ, ಕಷ್ಟ ಕೊಡ್ತಾರೆ, ಒಂದು 3 ತಿಂಗಳಾರು ನೆಮ್ಮದಿಯಾಗಿರ್ತೇನೆ ಅಂತ ಅನ್ಕೊಂಡೆ ಅನುಭವಿಸಿ. ಹಾಗಾಗಿ 1 ವರ್ಷದ ಗರ್ಭ ರಾಮನದು ಅಂತ ಹೇಳ್ತಾರೆ. ರಾಘವೇಶ್ವರ ಭಾರತಿ ಸ್ವಾಮೀಜಿಗಳೇ, ಈಗ ನಮ್ಮ ಜೀವನದಲ್ಲಿಯೂ ಕೂಡ 10 ಹಲವು ಮಜಲುಗಳು ಬರ್ತಾ ಹೋಗುತ್ತೆ. ಅದೇ ರೀತಿಯಲ್ಲಿ ರಾಮನ ಜೀವನದಲ್ಲಿ ಮತ್ತು ರಾಮಾಯಣದ ಕಥೆಗಳಲ್ಲಿಯೂ ಕೂಡ 10 ಹಲವು ತಿರುವುಗಳನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಅವುಗಳ ಬಗ್ಗೆ ಒಂದಿಷ್ಟು ಕಲ್ಪನೆಯನ್ನು ನಮ್ಮ ಕೇಳುಗರಿಗೆ ಕಟ್ಕೊಳ್ಳೋಣ ಅಂತ ಈ ಪ್ರಶ್ನೆಯನ್ನು ಕೇಳ್ತಾ ಇರೋದು. ಸ್ವಾರಸ್ಯಕರ ತಿರುವು ಅದು ಕೂಡ ಹೆಚ್ಚು ಜನ ಗಮನಿಸ್ತಾ ಇರತಕ್ಕಂಥದ್ದು. ರಾಮನಿಗೆ ಪಟ್ಟಾಭಿಷೇಕ ಮಾಡೋ ಯೋಚನೆ ಬರುತ್ತೆ ದಶರಥನಿಗೆ. ಆತ ಒಂದು ಕೆಲಸ ಮಾಡ್ತಾನೆ. ಪಟ್ಟಾಭಿಷೇಕದ ಪ್ರಸ್ತಾಪ ಮಾಡೋದಕ್ಕಿಂತ ಸಾಕಷ್ಟು ಮುಂಚಿತವಾಗಿಯೇ ಭರತನನ್ನ ಅಜ್ಜನ ಮನೆಗೆ, ಕೇಕಯಕ್ಕೆ, ರಾಜಗೃಹಕ್ಕೆ, ಕೈಕೇಯಿ ತವರ ಮನೆಗೆ ಕಳಿಸ್ಕೊಟ್ಬಿಡ್ತಾನೆ ದೀರ್ಘಕಾಲಕ್ಕೆ. ಮಾವ ಕರಿಯಕ್ಕೆ ಬಂದಿದ್ದ ಅವನನ್ನ, ಭರತನನ್ನ ಆ ಕರಿಯಕ್ಕೆ ಬಂದಿದ್ದಕ್ಕೆ ಸ್ಪಂದಿಸಿ ಕಳಿಸ್ಕೊಟ್ಟಿದ್ದು ಅಂದ್ರೆ ಮೇಲ್ನೋಟದ ವಿಷಯ. ಅದು ಆಳದಲ್ಲಿ ರಾಜನೀತಿ ಇದೆ. ಅಲ್ಲಿ ರಾಜನೀತಿ ಬೇರೆ ಏನಿಲ್ಲ. ರಾಮನಿಗೆ ಪಟ್ಟಾಭಿಷೇಕ ಮಾಡುವಾಗ ಎಲ್ಲಾರು ಭರತ ಅಡ್ಡ ಬಂದ್ರೆ, ಭರತ ತನ್ನ ಕ್ಲೈಮ್ ಅದನ್ನೇನಾದ್ರು ಭರತ ಮುಂದಿಟ್ರೆ, ಯಾಕೆಂದ್ರೆ ಭರತನ ಅಜ್ಜನಿಗೆ ಕನ್ಯಾಶುಲ್ಕವಾಗಿ ರಾಜ್ಯವನ್ನ ಮಾತು ಕೊಟ್ಟವನು ದಶರಥ ಒಂದು ಕಾಲದಲ್ಲಿ. ನಾನು 7 ಹುಟ್ಟ ಮಗನಿಗೆ ರಾಜ್ಯ ಕೊಡ್ತೇನೆ ಅನ್ನೋ ತರ ಮಾತು ಕೊಟ್ಟವನು ಒಂದು ಕಾಲದಲ್ಲಿ. ಹಾಗಾಗಿ ಅವನಿಗೆಲ್ಲ ಒಂದ್ ಕಡೆ ಶಂಕೆ, ಇಲ್ಲಾರು ಭರತ ರಾಜ್ಯ ಕೇಳಿಬಿಟ್ರೆ ಅಂತ. ಹಾಗಾಗಿ ಭರತನನ್ನ ದೂರ ಸಾಗ ಹಾಕಿ ರಾಮನಿಗೆ ರಾಜ್ಯಾಭಿಷೇಕ ಮಾಡುವಂತ ರಾಜನೀತಿಯನ್ನ ಹೆಣಿತಾನೆ ದಶರಥ. ಇದು ತಿರುಗುಬಾಣ ಆಯ್ತಿದು. ನೀವೊಮ್ಮೆ ಕಲ್ಪನೆ ಮಾಡಿ, ಒಂದು ವೇಳೆ ಭರತ ಇದ್ದಿದ್ರೆ ಕೈಕೇಯಿ ವರ ಕೇಳೋ ಸಮಯದಲ್ಲಿ, ರಾಮನನ್ನು ಕಾಡಿಗೆ ಕಳಿಸಿ ಭರತನಿಗೆ ಪಟ್ಟ ಕಟ್ಟಿ ಕೈಕೇಯಿ ವರ ಕೇಳೋ ಸಮಯದಲ್ಲಿ ಒಂದು ವೇಳೆ ಭರತ ಇದ್ದಿದ್ರೆ ಏನಾಗ್ತಿತ್ತು? ಅದು ನಡೀತಾನೆ ಇರಲಿಲ್ಲ. ಭರತ ಯಾವ ಕಾರಣಕ್ಕೂ ರಾಮ ಕಾಡಿಗೆ ಹೋಗಿ ಬಿಡ್ತಿರ್ಲಿಲ್ಲ, ತಾನು ರಾಜ ಆಗ್ತಿರ್ಲಿಲ್ಲ, ರಾವಣ ಸಂಹಾರ ಆಗ್ತಿರ್ಲಿಲ್ಲ, ಬಹುಶಃ ರಾಮನಿಗೆ ವನವಾಸನೆ ಆಗ್ತಿರ್ಲಿಲ್ಲ. ನಮಗನ್ಸುತ್ತೆ, ಈಗ ನಮ್ಮ ಪರಂಪರೆ ಹೇಳುತ್ತೆ ಭಗವಂತನಿಗಿಂತ ಭಕ್ತ ದೊಡ್ಡವನು ಅಂತ. ಭಗವಂತ ತನಗೆ ಮಾಡೋ ಅಪಚಾರ ಸೇರಿಸ್ತಾನಂತೆ, ಅದು ಭಕ್ತರಿಗೆ ಮಾಡೋ ಅಪಚಾರ ಸೇರಿಸಲ್ಲ ಅಂತ ಯಾವುದೇ ಕಾರಣಕ್ಕೂ. ಭಗವತಾಪಚಾರಕ್ಕಿಂತ ಭಾಗವತಾಪಚಾರ ದೊಡ್ಡದು ಅಂತ. ಹಾಗಾಗಿ ಎಲ್ಲೋ ಒಂದ್ ಕಡೆಗೆ ಭಗವಂತ ಭರತನಿಗಾದ ಅಪಚಾರ ಸಹಿಸಲಿಲ್ಲ ಅಂತ ಅನ್ಸುತ್ತೆ ನಮಗೆ. ಭರತನ ಮೇಲೆ ಶಂಕೆ ಮಾಡ್ತಾನೆ ದಶರಥ. ಭರತನನ್ನು ಹೊರಗಿಟ್ಟು ಭರತ ನೋಡದಂತೆ ಪಟ್ಟಾಭಿಷೇಕ ಮಾಡಕ್ಕೆ ಪ್ರಯತ್ನ ಪಡ್ತಾನೆ ರಾಮನಿಗೆ. ಆದ್ರೆ ನೆನ್ಪಿಟ್ಕೊಳ್ಬೇಕು ನಾವು, ಭರತ ರಾಮನ ಪಟ್ಟಾಭಿಷೇಕವನ್ನು ನೋಡಿಯೇ ನೋಡಿದ. ಭರತನ ಕಣ್ಮುಂದೆ ಆಯ್ತು ರಾಮನ ಪಟ್ಟಾಭಿಷೇಕ. ಅದು ನೋಡಕ್ ದಶರಥ ಇರಲಿಲ್ಲ. ಯಾಕೆಂದ್ರೆ ದಶರಥ ಭಾಗವತಾಪಚಾರ ಮಾಡಿದ್ದ. ಅಂದ್ರೆ ಭರತನನ್ನು ಶಂಕೆ ಮಾಡಿದ್ದ. ಅವನು ಭರತನ ಅವ್ಯಾಜವಾದ ಭ್ರಾತೃಪ್ರೇಮವನ್ನ, ಅವನ ಭಕ್ತಿಯನ್ನ ಶಂಕೆ ಮಾಡಿದ್ದ. ಆ ಶಂಕೆಗೆ ಫಲ ಏನು ಅಂದ್ರೆ ಅವನಿಗೆ ಆ ಯೋಗ ಇಲ್ಲ, ದಶರಥನಿಗೆ. ಭರತನಿಗೆ ಯೋಗ ಇತ್ತು. ಇದೊಂದು ಬಹುಮುಖ್ಯವಾದ ತಿರುವು. ರಾಘವೇಶ್ವರ ಭಾರತಿ ಸ್ವಾಮೀಜಿಗಳೇ, ತಾವು ಇದು ರಾಮಾಯಣದ ಒಂದು ತಿರುವು ಅಂತ ಹೇಳ್ಬಿಟ್ರಿ. ಅದೇ ರೀತಿಯಲ್ಲಿ ಪ್ರತಿಯೊಬ್ಬ ಮನುಷ್ಯರ ಜೀವನದಲ್ಲಿಯೂ ಕೂಡ ಆಸೆ ಆಮಿಷಕ್ಕೆ ಒಳಗಾಗಿ ಅಥವಾ ಮೋಸ ಮಾಡಿದಂತಹ ಒಂದು ಸಂದರ್ಭದಲ್ಲಿ ಏನೆಲ್ಲ ಕಷ್ಟಗಳು ಬರುತ್ತೆ ಅಂತ ತಿಳಿಯುವುದಕ್ಕೆ ಅರಿವಿನ ಪಾಠವೂ ಕೂಡ ಇದು ಆಗಬಹುದು ಅಂತ ಒಂದು ನನ್ನ ವೈಯಕ್ತಿಕ ಅಭಿಪ್ರಾಯ. ಕುಟುಂಬದಲ್ಲಿ ರಾಜನೀತಿ ಬರಬಾರ್ದು ಯಾವಾಗಲೂ. ತನ್ನ ಮಗ ಏನು ಅಂತ ತನಗೆ ಗೊತ್ತಿದ್ದೀರಿ, ಇನ್ಯಾರಿಗೆ ಗೊತ್ತಾಗತ್ತೆ? ಭರತನ ಹೃದಯವನ್ನು ದಶರಥ ಅರಿದೇ ಇದ್ದಿದ್ದರಿಂದ ಕೈಕೇಯಿನೂ ಅರಿಲಿಲ್ಲ. ಕೈಕೇಯಿ ಇರಿತಿದ್ರೆ ಆ ವರ ಕಿಡಿತಿರಲಿಲ್ಲ. ತನ್ನ ಮಗ ಯಾವ ಕಾರಣಕ್ಕೂ ರಾಜ್ಯ ಸ್ವೀಕಾರ ಮಾಡಲ್ಲ, ಅವನ ಭ್ರಾತೃಪ್ರೇಮ ಅಂಥದ್ದೊಂದು ಕೈಕೇಯಿ ಕೂಡ ಗೊತ್ತಿಲ್ಲ ಅಂತ. ತಂದೆ ತಾಯಿಗೆ ಮಗ ಏನೋದು ಗೊತ್ತಿಲ್ಲ ಅಂತ. ಅದು ಗೊತ್ತಿದ್ದಿದ್ರೆ ಭರತನಿಗೆ ಅಂತ ಸ್ಥಿತಿ ಬರ್ತಿರಲಿಲ್ಲ, ಬಹುಶಃ ಈ ಘಟನೆಗಳೇ ನಡೀತಿರ್ಲಿಲ್ಲ ಅಂತ. ಸ್ವಾಮೀಜಿಗಳೇ, ದಶರಥ ಈ ಒಂದು ಪಟ್ಟಾಭಿಷೇಕಕ್ಕೆ ಮಹಾನ್ ಪಂಡಿತರ ಸಾರಥ್ಯದಲ್ಲಿ ಮುಹೂರ್ತವನ್ನು ಏನೋ ಫಿಕ್ಸ್ ಮಾಡಿದ್ರು ಸಹ, ಈ ಮುಹೂರ್ತ ಯಾಕೆ ಸೂಕ್ತ ಫಲವನ್ನು ನೀಡಲಿಲ್ಲ ಎನ್ನುವಂತಹ ಕುತೂಹಲ 10 ಹಲವು ಜನರಲ್ಲೇ ಇರುತ್ತೆ. ಹಾಗಿದ್ರೆ ಆ ಮುಹೂರ್ತನೇ ಸರಿ ಇರಲಿಲ್ವಾ? ಈ ಪ್ರಶ್ನೆ ಕೇಳ್ತಾರೆ ತುಂಬ ಜನ. ವಸಿಷ್ಠರು ಮುಹೂರ್ತ ನಿಶ್ಚಯ ಮಾಡಿದವರು. ವಸಿಷ್ಠರು ನಿಶ್ಚಯ ಮಾಡಿದ ಮುಹೂರ್ತ ಯಾಕೆ ವಿಫಲ ಆಯ್ತು ಅನ್ನೋ ಪ್ರಶ್ನೆ ಕೇಳ್ತಾರೆ. ಆದ್ರೆ ನಾವು ಮುಹೂರ್ತ ಅಂದ್ರೆ ಏನು, ಈ ಕೆಲಸ ಮಾಡೋದಾದ್ರೆ ಈ ಸಮಯ ಚೆನ್ನಾಗಿದೆ ಅಂತ. ಈಗ ಕಾಲ ದೇಶಗಳ ಅನುಕೂಲತೆ ನೋಡಬೇಕು. ಯಾವ ಜಾಗದಲ್ಲಿ ಆದ್ರೆ ಒಳ್ಳೇದು, ಟೈಮ್ ಮತ್ತು ಸ್ಪೇಸ್, ಯಾವ ಜಾಗದಲ್ಲಿ ಆದ್ರೆ ಒಳ್ಳೇದು, ಯಾವ ಕಾಲದಲ್ಲಿ ಆದ್ರೆ ಒಳ್ಳೇದು. ಆ ಕಾಲ ಪ್ರಶಸ್ತ ಅಂತ ಮಾತ್ರ ಅರ್ಥ ಅಷ್ಟೇ ಹೊರತು ಆ ಕಾಲದಲ್ಲಿ ಆಗತ್ತೆ ಅಂತ ಭವಿಷ್ಯ ಹೇಳಿಲ್ಲ ವಸಿಷ್ಠರೇನು. ಅದು ಜ್ಯೋತಿಷ್ಯ ಅಲ್ಲ, ಅದು ಪಟ್ಟಾಭಿಷೇಕಕ್ಕೆ ಇದು ಸುಸಮಯ, ಸುಕಾಲ. ಯಾರೇ ಪಟ್ಟಾಭಿಷೇಕ ಮಾಡಿದವರು ಆ ನಕ್ಷತ್ರ ಆ ರಾಶಿಯವರಿಗೆ ಅದು ಒಳ್ಳೆ ಕಾಲ ಅಂತಷ್ಟು ಮಾತ್ರ ಅರ್ಥ ಅದಕ್ಕೆ. ಮತ್ತೆ ವಸಿಷ್ಠರಿಗೆ ಎಲ್ಲವೂ ಗೊತ್ತಿದ್ರು ಅವ್ರು ಗೊತ್ತಿರೋ ಥರ ಅಭಿನಯಿಸ್ಬಿಡಬಾರ್ದು. ಈ ನಾಟಕದಲ್ಲಿ ಮುಂದೆ ಬರೋದು ಏನೋ ಒಂದು ಪಾತ್ರಧಾರಿಗೆ ಗೊತ್ತಿರುತ್ತೆ ಕೆಲವು ಸರ್ತಿ, ಅಥವಾ ಸೂತ್ರಧಾರನಿಗೆ ಗೊತ್ತಿರುತ್ತೆ. ಅವ್ನು ಬಂದು ಹೇಳ್ಬಿಡಕ್ಕಾಗತ್ತ ಮುಂದೆ ಆಗೋದನ್ನೆಲ್ಲ. ನಡೆಯೋದು ಚೆನ್ನಾಗಿ ನಡಿಬೇಕು ತಾನೆ ನಾಟಕ. ಹಾಗಾಗಿ ನಾಟಕ ನಡೀತಾ ಇದ್ದಾಗ ವಸಿಷ್ಠರು ನಡೆಯಕ್ಕೆ ಬಿಟ್ಟರು ಅದನ್ನ. ಅಂದರೆ ಸಸ್ಪೆನ್ಸ್ ಸಿನಿಮಾಗಳಲ್ಲಿ ಕಥೆಯ ಕೊನೆಯನ್ನು ಆರಂಭದಲ್ಲಿಯೇ ಹೇಳಿದರೆ ಅದಕ್ಕೆ ಒಂದು ರೀತಿಯಲ್ಲಿ ಸ್ವಾರಸ್ಯ ಇರೋದಿಲ್ಲ. ಅದಕ್ಕೇ ವಸಿಷ್ಠರು ಈ ಒಂದು ನಾಟಕದ ಕತೆ
ಮುಂದುವರಿಯೋದಕ್ಕೆ ಈ ಒಂದು ಅವಕಾಶವನ್ನು ಕೂಡ ಬಿಟ್ಟರು ಅನ್ನೋದನ್ನು ಹೇಳ್ತಾನೆ ರಾಘವೇಶ್ವರ ಭಾರತಿ ಸ್ವಾಮೀಜಿಗಳೇ. ಇಲ್ಲಿ ಹಲವಾರು ತಿರುವುಗಳ ಬಗ್ಗೆ ನೀವು ಹೇಳ್ತಾ ಇದ್ರಿ. ಈ ಪ್ರತಿಯೊಂದು ತಿರುವುಗಳ ಹಿನ್ನೆಲೆಯಲ್ಲಿಯೂ ಎಲ್ಲೋ ರಾಮಾಯಣದಲ್ಲಿ ಪ್ರತಿಯೊಂದು ಕೂಡ ಗೂಢಾರ್ಥದಲ್ಲಿಯೇ ಇತ್ತು ಅಂತ ಹೇಳ್ಬೋದಾಗಿದ್ರೆ. ಹೌದು, ಅಂದರೆ ಎಲ್ಲ ಘಟನೆಗಳು ಅಲ್ಲಿಗೆ ಲೀಡ್ ಮಾಡ್ತವೆ. ಅಂದರೆ ರಾವಣ ಸಂಹಾರ ಮತ್ತು ರಾಮರಾಜ್ಯಕ್ಕೆ ಗೊತ್ತಿಲ್ಲದಂತೆ ಲೀಡ್ ಮಾಡ್ತವೆ ಅಂತ ಅದು ಗೊತ್ತಾಗತ್ತೆ. ಅದರ ಮುಂದಿನ ಉದಾಹರಣೆ ಒಂದು ದೃಷ್ಟಿ ಒಂದು. ರಾಮನಿಗೆ ಪಟ್ಟಾಭಿಷೇಕ ನಿಶ್ಚಯ ಆಗಿದೆ, ಇಡೀ ಊರಿಗೆ ಗೊತ್ತಾಗಿದೆ, ಸಿದ್ಧತೆಗಳು ನಡೆದಿದ್ದಾವೆ. ದಶರಥ ಮಂತ್ರಿಗಳ ಸಭೆ ಕರೆದಿದ್ದಾನೆ, ಪುರೋಹಿತರ ಸಭೆ ಕರೆದಿದ್ದಾನೆ, ಗಣ್ಯಮಾನ್ಯರ ಸಭೆ ಕರೆದಿದ್ದಾನೆ, ಸಾಮಂತರ ಸಭೆ ಕರೆದಿದ್ದಾನೆ, ಎಲ್ಲ ಕಡೆ ಅಪ್ರೂವಲ್ ತಗೊಂಡಿದ್ದಾನೆ, ಅನುಮೋದನೆ ತಗೊಂಡಿದ್ದಾನೆ ರಾಮನ ರಾಜ್ಯಾಭಿಷೇಕಕ್ಕೆ. ಆದರೆ ತುಂಬ ಜಾಣತನದಿಂದ ಕೈಗೆ ಈ ವಿಷಯ ಗೊತ್ತಾಗದೇ ನೋಡ್ಕೊಂಡಿದ್ದಾನೆ. ಕೈ ಕೊನೆಗಳಿಗೆ ಗೊತ್ತಾಗಬೇಕು ಅಂತ. ಅದು ಕೂಡ ರಾಜನೀತಿ. ಅದು ಮೊದಲೇ ಗೊತ್ತಾದ್ರೆ ಕೈಗೆ ಏನು ಮಾಡ್ತಾಳೆ ಹೇಳೋ ಅನ್ನೋ ಸಂಖ್ಯೆ ಇರ್ಬೋದು ಅವನಿಗೆ ಆಳದಲ್ಲೆಲ್ಲ ಒಂದು ಕಡೆಗೆ. ಹಾಗಾಗಿ ಕೈಗೆ ಹೇಳಿಲ್ಲ, ಹೇಳ್ತಿದ್ರು ಕೂಡ ಗೊತ್ತಾಯ್ತದು. ಗೊತ್ತಾಗಿದ್ದು ಹೇಗೆಂದ್ರೆ, ಆಕಸ್ಮಿಕವಾಗಿ ಕೈಕೇಯಿಯ ದಾಸಿ ಮಂಥರೆ ಉಪ್ಪರಿಗೆ ಮೆಟ್ಲೆ ಏರಿದಳು. ಹಾಗೆ ಒಂದು ಕಡೆ ಅಯೋಧ್ಯೆ ನೋಡ್ತಾಳೆ ಉಪ್ಪರಿಗೆಯಿಂದ. ನೋಡಿದ್ರೆ ಎಲ್ಲೆಡೆ ಸಂಭ್ರಮ, ಹೊಸ ಬಟ್ಟೆ, ಜನರು ಮುಖದಲ್ಲಿ ಸಂತೋಷ, ಉಲ್ಲಾಸ, ನೃತ್ಯಗೆ ನೀರು ಹಾಕಿದ್ದಾರೆ, ಹೂ ಚೆಲ್ಲಿದ್ದಾರೆ, ಸಡಗರ. ಯಾಕೆ ಅಂತ ಅವಳಿಗೆ ಕುತೂಹಲ ಬಂತು. ಇದ್ದಕ್ಕಿದ್ದಾಗ ಏನು ನಡೀತಾ ಇದೆ ಇಲ್ಲಿ ಅಂತ. ಕೌಸಲ್ಯ ದಾಸಿ ಒಬ್ಬಳನ್ನ, ದಾದಿ ಅಂತ ಕರಿತೀವಿ ನಾವು, ಅಂಥವಳೊಬ್ಬಳನ್ನು ಕರೆದು ಕೇಳ್ತಾಳೆ ಮಂಥರೆ, ಏನು ವಿಶೇಷ, ರಾಜ ಏನು ಮಾಡಕ್ಕೆ ಹೊರಟಿದ್ದಾನೆ, ಯಾಕೆ ಈ ಸಂಭ್ರಮ? ಅವಳು ಹೇಳ್ಬಿಟ್ಲು, ಪಾಪ ಮುಗ್ದೆ ಕೌಸಲ್ಯ ತರನೇ ಅವಳು ಕೂಡ. ರಾಮಾಯಣ ವರ್ಣನೆ ಮಾಡುತ್ತೆ, ಹರ್ಷ ತುಂಬಿ ಒಡೆದು ಹೋಗ್ತಾ ಇದ್ಲು ಅವಳು ಅಂತ, ಏನು ಉಬ್ಬಿ ಹೋಗಿದ್ಲು ಅವಳು ಅಂತ. ಆ ದಾದಿ ಕೌಸಲ್ಯ ಕಡೆಯವಳು ಅಂತ. ಅವಳು ಹೇಳ್ಬಿಡ್ತಾಳೆ, ರಾಮನಿಗೆ ನಾಳೆ ರಾಜ್ಯಾಭಿಷೇಕ ಅಂತ. ಮಂಥರೆ ಕಿವಿಗೆ ಯಾವಾಗ ಬಿತ್ತೋ ಸರಿ, ಹಾಲಿಗೆ ಹುಳಿ ಹಿಂಡೋ ಕೆಲಸ ಆರಂಭ ಆಯಿತು. ಇಲ್ಲಿ ದೃಷ್ಟಿಯ ಬಗ್ಗೆ ನಾವು ಹೇಗೆ ಹೇಳಕ್ಕೆ ಹೊರಟು ಅಂದರೆ, ಮಂಥರೆ ಹೀಗೆ ಒಂದು ದೃಷ್ಟಿ ಬೀರಿದ್ಲಂತ ಅಯೋಧ್ಯೆ ಕಡೆಗೆ. ಅಯೋಧ್ಯೆಯಲ್ಲಿ ಏನು ಸಂಭ್ರಮ, ಸಂತೋಷ, ಆನಂದ ತುಂಬ ಹೋಗಿತ್ತು. ಆ ಒಂದು ದೃಷ್ಟಿ ಎಷ್ಟು ಪ್ರಭಾವ ಇತ್ತು ಆ ದೃಷ್ಟಿಗೆ ಅಂದರೆ, ಮರುದಿನವೇ ಅಯೋಧ್ಯೆ ಸಂತೋಷ ಹಾಳಾಯಿತು. ಅಯೋಧ್ಯೆ ಚಕ್ರವರ್ತಿ ಪತನ ಆಯಿತು, ಚಕ್ರವರ್ತಿ ನಾಶ ಆಯಿತು. ಅಷ್ಟು ಮಾತ್ರ ಅಲ್ಲ, 3 ಮುಕುಟಗಳು ಉರುಳಿದವು. ಅವನು ಅಕಟಕಟ ವಿಕಟ ಮುದುಕಿ 3 ಮುಕುಟ ಮುಕ್ಕಿದ್ದು. ಅವನು 3 ಮುಕುಟಗಳು ಮುಕ್ಕಿಬಿಡ್ತಾಳೆ ಅವಳು. 3 ಮುಕುಟ ಅಂದರೆ ಆ ಒಂದು ದೃಷ್ಟಿಗೆ ಅಯೋಧ್ಯೆಯ ಚಕ್ರವರ್ತಿಯ ಪತನ, ಕಿಷ್ಕಿಂಧೆಯ ಚಕ್ರವರ್ತಿಯ ಪತನ, ವಾಲಿಯ ಪತನ, ಲಂಕೆಯ ಚಕ್ರವರ್ತಿಯ ಪತನ. ಅಂದ್ರೆ ಅಯೋಧ್ಯೆಯಿಂದ ಆರಂಭ ಮಾಡಿ ಲಂಕೆಯವರೆಗೆ ವ್ಯಾಪ್ತಿ ಇದೆ ಆ ದೃಷ್ಟಿಗೆ. ಕೆಟ್ಟ ಕಣ್ಣು ಅಂತ ಹೇಳ್ತಾರಲ್ಲ, ಆ ಕೆಟ್ಟ ಕಣ್ಣು ಯಾವ ಥರ ಇದೆ ಅಂದರೆ, 3 ಚಕ್ರವರ್ತಿಗಳು ಹತ್ತಿರಾಗಿ ಹೋಗ್ತಾರೆ ಆ ಒಂದು ದೃಷ್ಟಿಯ ಪ್ರಭಾವದಿಂದಾಗಿ. ಎಂಥ ವಿಷಯ ಇರಬೇಕು ನೋಡಿ ಅದರಲ್ಲಿ. ಅದಕ್ಕೆ ನಮ್ಮಲ್ಲಿ ಸಾಮಾನ್ಯವಾಗಿ ಹೇಳುವಂಥದ್ದು, ಕೆಟ್ಟ ದೃಷ್ಟಿ ಬಹಳಷ್ಟು ಸಮಸ್ಯೆಗಳನ್ನು ತಂದೊಡ್ಡುವಂಥದ್ದು ಅಂತ. ಅದರಲ್ಲಿ ಈ ರಾಮಾಯಣದಲ್ಲಿಯೂ ಕೂಡ ಅದನ್ನು ನಾವು ನೋಡ್ತೀವಿ, ಕೆಟ್ಟ ದೃಷ್ಟಿಯನ್ನು. ಅಂದರೆ ಎಲ್ಲ ಒಂದಿಷ್ಟು ಹುಳಿ ಇಲ್ಲದೆ ಮೊಸರು ಬರೋದು ಹೇಗೆ ಅಂತ. ಈಗ ಮೊಸರು ಬೇಕು ಅಂತ ಪಂಚಾಮೃತ ಮಾಡಬೇಕು, ಪಂಚಾಮೃತ ಅಭಿಷೇಕ ಮಾಡಬೇಕು ದೇವರಿಗೆ, ಮೊಸರು ಆಗಲೇಬೇಕು, ಸ್ವಲ್ಪ ಹುಳಿನೂ ಬೇಕಲ್ಲ ಮೊಸರಿಗೆ. ಆ ಥರದ ಒಂದು ಘಟನೆ ಇದು ಅಂತ. ಆ ಒಂದು ನೋಟ ಉಪ್ಪರಿಗೆ ಮೆಟ್ಲೇರಿದ್ದು ಮಂಥರೆ, ಹೀಗೆ ಅಯೋಧ್ಯೆ ನಮ್ಮ ನೋಡಿದ್ದು. ಆ ಒಂದು ನೋಟ ರಾಮನ ವನವಾಸಕ್ಕೆ ಕಾರಣ ಆಯಿತು, ಮುಂದಿನ ಎಲ್ಲ ಘಟನೆಗಳಿಗೆ ಕೂಡ ಇದು ಕಾರಣ ಆಯಿತು. ಹಾಗೆ ರಾಘವೇಶ್ವರ ಭಾರತಿ ಸ್ವಾಮೀಜಿಗಳ ನಮ್ಮ ಶ್ರೋತೃಗಳಿಗೆ ಹೇಳಬೇಕು, ಸಾಮಾನ್ಯವಾಗಿ ರಾಜಕೀಯ, ರಾಜನೀತಿ, ಕುಟಿಲ ನೀತಿ ಇವನ್ನೆಲ್ಲವನ್ನ ನಾವು ಕೇವಲ ಮಹಾಭಾರತದಲ್ಲಿ ನೋಡ್ತೀವಿ ಅಂತ ಅಂದುಕೊಂಡ್ರೆ ಅದಲ್ಲ, ರಾಮಾಯಣದಲ್ಲಿಯೂ ಕೂಡ ಅದಿದೆ ಅಂತ ಹೇಳ್ತೀವಿ ನಾವು. ಅದು ಒಳಗೆ ಇತ್ತು. ಇಡೀ ಅಯೋಧ್ಯೆಯಲ್ಲಿ ಒಬ್ಬ ಸುಳ್ಳುಗಾರ ಇರಲಿಲ್ಲಂತೆ, ಒಬ್ಬ ಕಪಟ ಇರಲಿಲ್ಲವಂತೆ, ಒಬ್ಬ ಮೋಸಗಾರ ಇರಲಿಲ್ಲವಂತೆ. ಎಲ್ಲೂ ಏನೂ ತೊಂದರೆ ಇಲ್ಲ, ಏನೂ ಕೊರತೆ ಇಲ್ಲ. ಇದ್ದ ಕೊರತೆ ಮನೆ ಒಳಗೆ, ಅರಮನೆ ಒಳಗೆ ಇತ್ತದು, ರಾಜನ ಪಕ್ಕದಲ್ಲೇ ಇತ್ತದು. ಅದು ಮಂಥರೆಯ ದುರಾಲೋಚನೆಯ ರೂಪದಲ್ಲಿ ಮತ್ತು ಕೈಕೇಯಿಯ ಹಿತ್ತಾಳೆ ಕಿವಿಗಳ ರೂಪದಲ್ಲಿ, ಆ ರೂಪದಲ್ಲಿ ಇತ್ತದು. ರಾಮಾಯಣ ಜನಮಾನಸದಲ್ಲಿ ನಿಲ್ಲುವುದು ಇದೇ ಕಾರಣಕ್ಕಾಗಿ. ಹಲವಾರು ಜನರ ಮನೆಯಲ್ಲಿ, ಕುಟುಂಬದಲ್ಲಿ ನಡೆಯುವಂತಹ ಘಟನೆಗಳು ರಾಮಾಯಣದಲ್ಲಿಯೂ ಕೂಡ ನಡೀತಾ ಹೋಗುತ್ತೆ. ದಶರಥನ ಕುಟುಂಬದಲ್ಲಿಯೂ ಕೂಡ ನಾವು ಇದನ್ನೇ ಕಾಣ್ತೀವಿ. ಇದು ಒಂದು ರೀತಿಯಲ್ಲಿ ಹುಳಿ ಹಿಂಡುವ ಒಂದು ಪ್ರಕ್ರಿಯೆ. ಆದರೆ ಆದರ್ಶ ಮಡದಿಯ ಪ್ರೇಮ ಮತ್ತು ಭ್ರಾತೃತ್ವ ಪ್ರೇಮವನ್ನು ಕೂಡ ನಾವು ರಾಮಾಯಣದಲ್ಲಿ ನೋಡೋದಕ್ಕೆ ಸಾಧ್ಯ ಇದೆ. ರಾಘವೇಶ್ವರ ಭಾರತಿ ಸ್ವಾಮೀಜಿಗಳೇ, ಕಾಡಿಗೆ ಹೊರಟಿನಂತ ರಾಮನಿಗೆ ವನವಾಸದ ಆದೇಶ ಆಗಿದೆ. 14 ವರ್ಷ ವನವಾಸ, ಭರತನಿಗೆ ರಾಜ್ಯ ಅಂತ. ಆದರೆ ಸೀತಾ ಲಕ್ಷ್ಮಣರಿಗೆ ವನವಾಸದ ಆದೇಶ ಆಗಿಲ್ಲ, ಕೈಕೇಯಿಯ ಬರದಲ್ಲಿ ಬಂದಿಲ್ಲ ಅದು. ಅಲ್ಲೇನಾಗುತ್ತೆ ಅಂದರೆ, ಸೀತೆ ಹಠ ಹಿಡಿತಾಳೆ, ನಾನು ಕಾಡಿಗೆ ಹೋಗ್ತೀನಿ, ಕಾಡಿಗೆ ಬರ್ತೀನಿ. ಲಕ್ಷ್ಮಣನು ಹಠ ಹಿಡಿತಾನೆ. ಇವರಿಬ್ಬರನ್ನು ಮನವರಿಕೆ ಮಾಡೋದಕ್ಕೆ ಹರಸಾಹಸ ಮಾಡ್ತಾನೆ ರಾಮ, ನೀವು ಬರೋದು ಬೇಡ, ನಾನೊಬ್ಬನೇ ಹೋಗ್ತೇನೆ. ಇಬ್ಬರಿಗೂ ತುಂಬಾ ಪ್ರಯತ್ನ ಪಡ್ತಾನೆ. ಇಬ್ಬರು ಏನು ಮಾಡಿದ್ರು ಒಪ್ಪಲಿಲ್ಲ, ಹಠ ಹಿಡಿದು ಬರ್ತಾರೆ. ಇದು ಕೂಡ ರಾಮಾಯಣದ ತಿರುವುಗಳಲ್ಲಿ ಅತ್ಯಂತ ಮಹತ್ವದ ಮಜಲು ಅಂತಾನೆ ಹೇಳ್ಬೋದು. ಬಹುಶಃ ರಾಮನ ಮಾತಿಗೆ ಸೀತೆಯು ಲಕ್ಷ್ಮಣನ ಇಬ್ಬರಲ್ಲಿ ಒಬ್ಬರು ಒಪ್ಪಿದ್ರೆ ಮುಂದಿನ ಘಟನೆಗಳು ನಡೆಯಲ್ಲ. ಉದಾಹರಣೆಗೆ ಸೀತೆ ಒಪ್ಪಿದ್ರೆ
ಅವರು ಅಯೋಧ್ಯೆಯಲ್ಲಿ ಉಳ್ಕೊಂಡಿದ್ರೆ ಸೀತಾಪಹರಣವೇ ಆಗಲ್ಲ, ರಾವಣ ಸಂಹಾರವೇ ಆಗಲ್ಲ. ಸೀತೆ ಹಠ ಮಾಡಿ ಬಂದೇ ಬಂದಳು. ತುಂಬಾ ಹಠ ಮಾಡ್ತಾಳೆ ಅವಳು. ಎಲ್ಲಿಯವರೆಗೆ ಅಂದ್ರೆ ನಿನ್ನ ರಾಮನ ಪುರುಷತ್ವವನ್ನು ಪ್ರಶ್ನೆ ಮಾಡ್ತಾಳೆ, ನಾನು ಕಾಪಾಡ್ಕೊಳ್ಳೋ ಶಕ್ತಿ ಇಲ್ವ ನಿನಗೆ ಅಂತ. ಆಗ ರಾಮ ಒಪ್ಬೇಕಾಗತ್ತೆ ಸೀತೆಯ ಮಾತಿಗೆ. ಇನ್ನು ಲಕ್ಷ್ಮಣ ಬರದೇ ಇದ್ದಿದ್ರೆ ಕಾಡಿಗೆ ಆಗಲೂ ಕೂಡ ಸೀತಾಪಹರಣ ಆಗ್ತಿರ್ಲಿಲ್ಲ. ಯಾಕೆಂದ್ರೆ ಲಕ್ಷ್ಮಣನ ಭರವಸೆ ಮೇಲೆ ಬಿಟ್ಟು ಹೋಗಿದ್ದು ರಾಮ ಸೀತೆಯನ್ನ ಏಕಾಂಗಿಯಾಗಿ ಆಶ್ರಮದಲ್ಲಿ. ಒಂದು ವೇಳೆ ಲಕ್ಷ್ಮಣ ಇಲ್ಲ ಅಂತಂದ್ರೆ ಒಬ್ಬಳನ್ನ ಬಿಟ್ಟು ಹೋಗೋದೇ ಇಲ್ಲ ಯಾವುದೇ ಕಾರಣಕ್ಕೂ ರಾಮ ಸೀತೆಯನ್ನ. ನೋಡಿ, 13 ವರ್ಷಗಳ ವನವಾಸದಲ್ಲಿ ಒಂದೇ ಒಂದು ಸಾರಿ ಅದು ರಾಮ ಲಕ್ಷ್ಮಣ ಇಬ್ಬರು ಬಿಟ್ಟು ಹೋಗಿ ಸೀತೆಯನ್ನ. ಆವಾಗಲೇ ಸೀತಾಪಹರಣ ಆಗ್ತಕ್ಕಂಥದ್ದು ಒಂದೇ ಒಂದು ಸಾರಿ. ಒಂದು ಕ್ಷಣ ಕೂಡ ಇಬ್ಬರು ಬಿಟ್ಟಿರಲಿಲ್ಲ ಸೀತೆಯನ್ನ, ಒಬ್ಬರಲ್ಲ ಒಬ್ರು ಇದ್ದೇ ಇದ್ರು. ಲಕ್ಷ್ಮಣನ ಭರವಸೆ, ಅವನಿದಾನನ ಭರವಸೆ, ಅದು ಕಾರಣ ಆಯಿತು ಸೀತಾಪಹರಣಕ್ಕೆ. ಹಾಗಾಗಿ ಒಂದು ಚಿಕ್ಕ ಘಟನೆ, ಅವರಿಬ್ಬರ ಹಠ ಬಂದೇ ಬರ್ತೀನಿ ಅಂತ ಹೇಳಿದ್ದು, ರಾಮನ ಮಾತು ಕೇಳದೇ ಇದ್ದಿದ್ದು ಆ ಸಮಯದಲ್ಲಿ. ಅದರಿಂದಾಗಿ ಮುಂದಿನ ಎಲ್ಲ ಘಟನೆಗಳು ಕೂಡ ನಡೆದವು. ಮುಂದಿನ ಎಲ್ಲ ಘಟನೆಗಳಿಗೂ ಕೂಡ ಕಾರಣ ಆಗುವಂಥದ್ದು ಇದೇ ಒಂದು ಹಂತದಲ್ಲಿ ಮಾಯಾ ಜಿಂಕೆ. ಈ ಮಾಯಾ ಜಿಂಕೆಗೆ ಸಂಬಂಧಪಟ್ಟ ಹಾಗೆಯೇ ಸೀತೆಯ ಮನದಲ್ಲಿ ಉಂಟಾದಂತಹ ಭಾವನೆಗಳಿಗೆ ಸಂಬಂಧಪಟ್ಟ ಹಾಗೆಯೇ ನಮ್ಮ ಕೇಳುಗರಿಗೆ ಒಂದಿಷ್ಟು ಮಾಹಿತಿಯನ್ನು ಕೊಡೋಣ ರಾಘವೇಶ್ವರ ಭಾರತಿ ಸ್ವಾಮೀಜಿಗಳೇ. ಇದರ ಬಗ್ಗೆ ಹೇಳಬೇಕು ಅಂದರೆ, ಸೀತೆಯ ಮನದ 3 ಭಾವಗಳು ಯಾವಾಗಲೂ ಇಲ್ಲದೆ ಇರತಕ್ಕಂಥ ಭಾವಗಳು ಎಲ್ಲ ಘಟನೆಗಳಿಗೆ ಕಾರಣ. ಅದು ನಿಜವಾಗಿ ಸೀತೆದು ಏನು ತಪ್ಪಿಲ್ಲ, ಅವಳಿಗೆ ಯಾಕೆ ಶಿಕ್ಷೆ ಅಂತ ಅನ್ಸುತ್ತೆ ನಮಗೆ. ನಿಜವಾಗಿಯೂ ಇಲ್ಲ, ಆದರೂ ಕೂಡ ನೆಪಕ್ಕಾದ್ರೂ ಒಂದು ಬೇಕಲ್ಲ ಏನಾದ್ರು ಒಂದು ತೋರಿಸೋದಕ್ಕೆ. 3 ಭಾವಗಳು ಏನು ಅಂದರೆ, ಒಂದು ಆಸೆ, ಚಿನ್ನದ ಜಿಂಕೆ ಬೇಕು ಅನ್ನೋ ಆಸೆ. ಅಲ್ಲಿಯವರೆಗೆ ರಾಮನ ಹೊರತು ಬೇರೆ ಯಾವುದ್ರ ಬಗ್ಗೆನೂ ಆಸೆ ಇಲ್ಲ ಅವಳಿಗೆ. ಅಯೋಧ್ಯೆಯಲ್ಲಿ ಎಲ್ಲ ಚಿನ್ನ ಮತ್ತು ರತ್ನ ಎಲ್ಲ ಬಿಟ್ಟು ಬಂದವಳು. ಅಂಥವಳಿಗೆ ಪುನಃ ಒಂದು ಚಿನ್ನದ ಜಿಂಕೆ ಮೇಲೆ ಆಸೆ ಬಂತು. ಮೊಟ್ಟ ಮೊದಲ ಬಾರಿಗೆ ರಾಮನ ಉಳಿದು ಅನ್ಯ ಒಂದು ಸಂಗತಿಯಲ್ಲಿ ಆಸೆ ಬಂತು ಅವಳಿಗೆ. ಅದು ಸಿಗಲಿಲ್ಲ, ಇದು ಉಳಿಲಿಲ್ಲ. ಚಿನ್ನದ ಜಿಂಕೆ ದಕ್ಕಲಿಲ್ಲ ಅವಳಿಗೆ, ಈ ಕಡೆ ರಾಮನು ಕೂಡ ದೂರ ಆಗ್ತಾನೆ. ಒಂದು ಆಸೆ. ಮತ್ತು 2 ಭಾವಗಳು, ಸಂಶಯ ಮತ್ತು ನಂಬಿಕೆ. ಅವಳು ಖಂಡಿತ ಸಂಶಯ ಪಡಬೇಕಾಗಿತ್ತು ಚಿನ್ನದ ಜಿಂಕೆನ. ಯಾಕೆಂದರೆ ಎಲ್ಲೂ ಕೂಡ ಜಿಂಕೆ ಚಿನ್ನದಿರೋಕ್ಕೆ ಸಾಧ್ಯ ಇಲ್ಲ, ಜೀವಂತ ಜಿಂಕೆ. ಮುತ್ತು ರತ್ನಗಳ ಅಲಂಕಾರ ಇರೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸಂಶಯ ಪಡಬೇಕಾಗಿತ್ತು. ಒಳಗಡೆ ಮೇಲ್ಗಡೆ ರಮಣೀಯ, ಒಳಗಡೆ ಮರಣೀಯ. ಅದು ಒಳಗಡೆ ರಾಕ್ಷಸ, ಹೊರಗಡೆಗೆ ಜಿಂಕೆ. ಅದು ಸಂಶಯ ಪಡಬೇಕಾಗಿತ್ತು. ಆದರೆ ನಂಬಿಬಿಟ್ಲು ಆ ಜಿಂಕೆಯನ್ನು. ಆ ನಂಬಿಕೆ ಮುಳುವಾಯಿತು. ಮತ್ತು ಇನ್ನೊಂದು ನಂಬಿಕೆ ಇಡಬೇಕಾದಲ್ಲಿ ಸಂಶಯ ಲಕ್ಷ್ಮಣನಲ್ಲಿ. ಲಕ್ಷ್ಮಣನನ್ನು ಸರ್ವಾತ್ಮನ ನಂಬಬೇಕಾಗಿತ್ತು ಅವಳು. ಯಾಕೆಂದರೆ ಅವನು 100ಕ್ಕೆ 100 ಕೊಟ್ಟವನು ರಾಮನಿಗೆ ಸೀತೆಗೆ ತನ್ನ ಕೊಟ್ಟುಕೊಂಡಿರ್ತಕ್ಕಂಥವನು. ಅವನನ್ನು ಸಂಶಯಿಸಿದ್ಲು, ಕಟು ಮಾತುಗಳಿಂದ ನೋಯಿಸಿದ್ಲು. ಅವನು ಹೋಗಲೇಬೇಕಾದಂಥ ಸಂದರ್ಭ ನಿರ್ಮಾಣ ಆಗಿಬಿಡ್ತು. ಈ 3 ಭಾವಗಳು, ರಾಮನ ಉಳಿದು ಅನ್ಯ ಆಸೆ ಒಂದು, ಮತ್ತು ನಂಬಿಕೆ ಇಡಬೇಕಾದ್ರೆ ಸಂಶಯ ಮಾಡಬೇಕಾದ್ರೆ ನಂಬಿಕೆ. ಈ 3 ಭಾವಗಳು ಏನು ಬಂದವೋ ದೊಡ್ಡ ತಿರುವಿದು. ಹೌದು, ಸೀತೆಯ ಬದುಕಿನ ದೊಡ್ಡ ತಿರುವು, ರಾಮಾಯಣದ ಬಹುದೊಡ್ಡ ತಿರುವಿದು. ಹಾಗೆಯೇ ಇಲ್ಲಿ ಅತ್ಯಂತ ಸೂಕ್ತವಾದಂಥ ಸಂದೇಶವೂ ಕೂಡ ಇದೆ. ಯಾವ ರೀತಿಯ ಭಾವವನ್ನು ಹೊಂದಿದ್ದರೆ ಯಾವ ರೀತಿಯ ಫಲಶ್ರುತಿ ಸಿಗುತ್ತೆ ಅನ್ನೋದು ಕೂಡ ರಾಮಾಯಣದ ಈ ಒಂದು ಘಟನೆ. ಹೇಗೆ ಹೇಳ್ಬೋದು ಅಂತಂದ್ರೆ, ಲಕ್ಷ್ಮಣನ ಆಕೆ ಸಂಶಯಿಸಿದ್ಲು, ಲಕ್ಷ್ಮಣನ ನಡವಳಿಕೆಯನ್ನು ಸಂಶಯಿಸ್ತಾಳೆ, ಅವನ ಉದ್ದೇಶ ಸಂಶಯಿಸ್ತಾಳೆ, ಅವನ ಶುದ್ಧಿಯನ್ನ ಶೀಲವನ್ನ ಶಂಕಿಸ್ತಾಳೆ ಸೀತೆ. ಅದು 100 ಆಗಿ 1000 ಆಗಿ ಹಿಂದಿರುಗಿ ಬರುತ್ತೆ. ಮತ್ತೆ ಮುಂದಕ್ಕೆ ಲಕ್ಷವಾಗಿ ಕೋಟಿಯಾಗಿ ಇಡೀ ಸಮಾಜವನ್ನು ಬರುತ್ತೆ ವಾಪಸ್. ಅದು ಅಂದ್ರೆ ಎಲ್ಲ ಒಂದು ಕಡೆಗೆ ಅಂದ್ರೆ ಅವರೆಲ್ಲ ದಿವ್ಯ ವ್ಯಕ್ತಿಗಳೇ, ಅದೇನು ಸಂಶಯ ಇಲ್ಲ. ಅವ್ರ ಬಗ್ಗೆ ನಾವು ಸಣ್ಣ ಮಾತಾಡೋದು ನಮ್ಗೆ ಯಾವ ಹಕ್ಕೂ ಇಲ್ಲ. ಆದರೆ ಅವರು ತೋರಿಸಿದ್ದಾರೆ ಅಂತ. ಇದು ಕೂಡ ಭಾಗವತಾಪಚಾರಣೆ. ಇದು ಜೀವನದಲ್ಲಿ ಸಂಶಯವನ್ನು ಇಟ್ಟುಕೊಂಡ್ರೆ ಕರ್ಮ ರಿಟರ್ನ್ಸ್ ಅಂತ ಏನು ಹೇಳ್ತೀವೋ, ನಾವು ಮಾಡಿದ ಕರ್ಮ ನಮಗೆ ವಾಪಸ್ ಬರುತ್ತೆ ಅನ್ನೋದಕ್ಕೆ ಇದು ಅತ್ಯಂತ ಉತ್ತಮ ಉದಾಹರಣೆ ಅಲ್ವಾ ಸ್ವಾಮೀಜಿಗಳೇ? ಏನು ಸಂಶಯಿಸಿರೋದು ಲಕ್ಷ್ಮಣನನ್ನ ಅದೇ ತಿರುಗಿ ಬಂದಿರತಕ್ಕಂಥದ್ದು, ಅದೇ ತಿರುಗಿ ಬಂದಿರತಕ್ಕಂಥದ್ದು. ಅದನ್ನು ಒಂದು ಪಾಠವಾಗಿ ನಾವು ಸ್ವೀಕಾರ ಮಾಡೋಕೆ ಸಾಧ್ಯ. ಮತ್ತು ಲಕ್ಷ್ಮಣ, ನಾವು ಆಗಲೇ ಹೇಳಿದಾಗೆ ಭರತನನ್ನು ಶಂಕಿಸಿದ ದಶರಥನಿಗೇನಾಯಿತು, ಹಾಗೆ ಲಕ್ಷ್ಮಣನ ಶಂಕಿಸಿದ ಸೀತೆಗೂ ಕೂಡ ಅದರ ಪ್ರತಿಧ್ವನಿಗಳು ಬಂದ್ಬಿಟ್ಟು ಕೂಡಲೇ. ಈ ಘಟನೆ ಆದ ನಂತರದಲ್ಲಿ ರಾವಣ ಸೀತೆಯನ್ನು ಅಪಹರಿಸುವಂಥ ಒಂದು ಪ್ರಸಂಗ ನಡೆಯುತ್ತೆ. ಇದೇ ಸಂದರ್ಭದಲ್ಲಿ ಸೀತಾ ಅಪಹರಣ ಆದ ನಂತರದಲ್ಲಿ ರಾಮನಿಗಿಂತ ಮೊದಲು ಸೀತೆಗೆ ಆಂಜನೇಯನ ಪರಿಚಯ ಆಯಿತು ಅಂತ ಎಲ್ಲೋ ಒಂದು ಕೇಳಿದಂತಹ ಘಟನೆ ಸ್ವಾಮೀಜಿ, ಹೌದಾ ಇದು? ರಾವಣ ಸೀತೆ ಅಪಹರಣ ಮಾಡ್ಕೊಂಡು ಆಕಾಶದಲ್ಲಿ ಹೋಗ್ತಾ ಇದ್ದಾನೆ. ಆ ದೃಶ್ಯವನ್ನ 5 ಕಪಿಗಳು ಋಷ್ಯಮುಖ ಪರ್ವತದ ಮೇಲೆ ನಿಂತು ನೋಡ್ತಾರೆ. 5ರಲ್ಲಿ ಆಂಜನೇಯ ಕೂಡ ಒಬ್ಬ. ಹನುಮನಿಗೆ ಪ್ರಥಮ ಸಮಾಗಮ ಆಗಿದ್ದು ಸೀತೆ ಇದು ಅಂತ, ಆಮೇಲೆ ಭೇಟಿಯಾಗಿದ್ದು ರಾಮನದ್ದು. ಸೀತೆಯನ್ನ ಆಂಜನೇಯ ನೋಡ್ತಾನೆ, ಅವಳು ಆಂಜನೇಯನ ನೋಡ್ತಾಳೆ ಸೀತೆ ಮೇಲಿಂದ. ಅವಳು ತನ್ನ ಉತ್ತರೀಯದಲ್ಲಿ ಕೆಲವು ಆಭರಣಗಳನ್ನ ಇಟ್ಟು ಗಂಟು ಕಟ್ಟಿ ಅಲ್ಲಿಂದ ಮೇಲಿಂದ ಕೆಳಗಡೆ ಎಸಿತಾಳೆ. ಅದು ಸಿಗುತ್ತೆ ಆಂಜನೇಯನಿಗೆ. ಮುಂದೆ ಗುರುತು ಹೇಳಿದ್ದು ಇದ್ರ ಮೂಲಕವಾಗಿ, ಒಂದು ಅಂದು ನೋಡಿದ ಆ ಸ್ತ್ರೀ ಅವಳೇ ಇವಳು ಸೀತೆ ಅಂತ ಆ ನೆನಪು. ಇನ್ನೊಂದು ಆಭರಣಗಳು, ಎಸೆದ ಆಭರಣಗಳು ಅವಳ ಮೈ ಮೇಲೆ ಇರಲಿಲ್ಲ, ಉಳಿದ ಆಭರಣಗಳು ಮೈ ಮೇಲಿದ್ದು.
ಆತ ನೋಡಿದಾಗ. ಮತ್ತು ಕೆಲವು ಆಭರಣಗಳು ಜೋಡಿ ಆಭರಣಗಳು, ಒಂದು ಆಂಜನೇಯನಿಗೆ ಸಿಕ್ಕಿತ್ತು, ಇನ್ನೊಂದು ಅವಳ ಮೈ ಮೇಲೆ ಇತ್ತು. ಇದೆರಡು ಅವನಿಗೆ ಸೀತೆ ಗುರುತು ಹಚ್ಚಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣವಾದವು. ಹಾಗಾಗಿ ಆಂಜನೇಯನ ಬದುಕಿನಲ್ಲಿ ಎಲ್ಲರೂ ಗಮನಿಸದೇ ಇರತಕ್ಕಂಥ ಬಹಳ ಮುಖ್ಯವಾಗಿರ್ತಕ್ಕಂಥ ಘಟನೆ ಪ್ರಥಮ ಸೀತಾ ದರ್ಶನ. ಪ್ರಥಮ ಸೀತಾ ದರ್ಶನ ರಾಮ ದರ್ಶನಕ್ಕಿಂತ ಮೊದಲು ಅಂತ ತಾವು ಹೇಳ್ತಾ ಇದ್ದೀರಿ. ಹಾಗಿದ್ರೆ ರಾಘವೇಶ್ವರ ಭಾರತಿ ಸ್ವಾಮೀಜಿಯವರೇ, ಆಂಜನೇಯನದ್ದು ಮತ್ತು ರಾಮನ ಭೇಟಿ ಹೇಗಾಯ್ತು? ಅದ್ರ ಹಿನ್ನೆಲೆ ಹೇಳ್ಬೋದು ಅಂತ. ಒಂದು ರಾಕ್ಷಸನ ಭೇಟಿ ಆಯಿತು ರಾಮನಿಗೆ, ಕಬಂಧನೆಂಬ ರಾಕ್ಷಸನ ಭೇಟಿ. ಮೇಲ್ನೋಟಕ್ಕೆ ತುಂಬಾ ಭಯಂಕರವಾಗಿರ್ತಕ್ಕಂಥ ಘಟನೆ ಇದು. ಕಬಂಧ ಬಾಹುಗಳು ರಾಮ ಲಕ್ಷ್ಮಣರನ್ನು ಹಿಡ್ಕೊಳ್ತವೆ. ಈಗಲೂ ಕೂಡ ಕಬಂಧ ಬಾಹು ಅಂತಾನೆ ಹೇಳ್ತಾರೆ. ಅವನ ಹೆಸರು ಉಳ್ಕೊಂಡಿದೆ ಇವತ್ತು ಕೂಡ. ಯಾಕೆಂದ್ರೆ ಅವನಿಗೆ ತಲೆ ಇಲ್ಲ, ಕಾಲಿಲ್ಲ, ಎದೆ ಹೊಟ್ಟೆ ಮಾತ್ರ ಇರ್ತಕ್ಕಂಥದ್ದು. ಉದ್ದ ಎರಡು ಕೈಗಳು, ಎದೆಯಲ್ಲಿ ದೊಡ್ಡ ಕಣ್ಣು, ಹೊಟ್ಟೆಯಲ್ಲಿ ದೊಡ್ಡ ಬಾಯಿ. ಇಂಥ ಒಂದು ವಿಚಿತ್ರ ವಿಕಾರ ಸ್ವರೂಪ ಅದು. ಮೇಲ್ನೋಟಕ್ಕೆ ತುಂಬ ಭಯಂಕರ ಘಟನೆ. ಆದರೆ ಕಬಂಧನ ಸಂಹಾರ ಯಾವಾಗ ಆಯಿತೋ ಶಾಪ ಮುಕ್ತಿ ಆಯಿತು. ಅವನ ಮೂಲ ರೂಪ ಅವನಿಗೆ ಬಂತು. ಆ ಮೂಲ ರೂಪ ಬಂದಾಗ, ದಿವ್ಯ ರೂಪ ಬಂದಾಗ, ಆತನೇ ಮುಂದಿನ ಘಟನೆಗಳಿಗೆ ಕೊಂಡಿಯಾಗ್ತಾನೆ ಅವನು. ಆತ ಹೇಳ್ತಾನೆ, ಋಷ್ಯಮುಖ ಪರ್ವತದ ಬಳಿ ಹೋಗಬೇಕು, ಪಂಪಾ ಸರೋವರದ ಹತ್ರ ಹೋಗಬೇಕು, ಅಲ್ಲೊಬ್ಬ ಸುಗ್ರೀವ ಅಂತಿದ್ದಾನೆ, ಆ ಸುಗ್ರೀವನ ಭೇಟಿ ಮಾಡಬೇಕು ನೀನು. ಆತನಿಂದಾಗಿ ಮುಂದಿನ ಎಲ್ಲ ಕಾರ್ಯಗಳು ಕೂಡ ಆಗ್ತವೆ ಅಂತ. ಈ ಸುಗ್ರೀವ, ಆಂಜನೇಯ ಮೊದಲಾದ ಕಪಿಕೋಟಿಗಳಿಗೂ ರಾಮನಿಗೂ ನಡುವಿನ ಕೊಂಡಿ ಯಾರು ಅಂದರೆ ಕಬಂಧನೆಂಬ ಒಬ್ಬ ರಾಕ್ಷಸ. ಅದನ್ನ ಮೂಲ ರೂಪದಲ್ಲಿ ಧನು ಅಂತ ಆತನಿಗೆ ಹೆಸರು. ಹಾಗಾಗಿ ಈ ಒಂದು ಘಟನೆ ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು. ಈ ಘಟನೆ ನಡೀದೇ ಇದ್ರೆ ರಾಮ ಸುಗ್ರೀವರಿಗೆ ಭೇಟಿ ಆಗ್ತಿರ್ಲಿಲ್ಲ, ರಾಮಾಂಜನೇಯರಿಗೆ ಭೇಟಿ ಆಗ್ತಿರ್ಲಿಲ್ಲ. ಹಾಗಾಗಿ ಈ ಒಬ್ಬ ರಾಕ್ಷಸ ಮಾಧ್ಯಮ ಆಗ್ತಾನೆ ಆಂಜನೇಯ ಮತ್ತು ರಾಮರ ಶುಭ ಮಿಲನಕ್ಕೆ. ಆಂಜನೇಯ ರಾಮರ ಮಿಲನವೇ ಮುಂದಿನ ಕಪಿಕೋಟಿಗಳ ಮಿಲನಕ್ಕೆ, ಸುಗ್ರೀವ ಸಖ್ಯಕ್ಕೆ ಕಾರಣ ಆಗುತ್ತೆ. ಕಬಂಧವನ ಮೂಲಕ ರಾಮಾಂಜನೇಯರ ಭೇಟಿ ಆಯಿತು ಅಂತ ಸ್ವಾಮೀಜಿಗಳು ತಾವು ಹೇಳ್ತಾ ಇದ್ರಿ. ತಾವು ಗೋಕರ್ಣ ಮಂಡಲಾಧೀಶ್ವರರು ಹೌದು. ಈ ಸಂದರ್ಭದಲ್ಲಿ ರಾಘವೇಶ್ವರ ಭಾರತಿ ಸ್ವಾಮೀಜಿಗಳ ನಮ್ಮ ಕೇಳುಗರಿಗೆ ಹೇಳಬೇಕು, ಗೋಕರ್ಣಕ್ಕೂ ಆಂಜನೇಯನಿಗೂ ಏನು ಸಂಬಂಧ ಇದೆ? ರಾಮಾಯಣದಲ್ಲಿ ಆಂಜನೇಯ ತನ್ನ ಪರಿಚಯ ಹೇಳ್ಕೊಡ್ತಾನೆ ಸೀತೆಗೆ. ಸೀತೆ ಅವನ ಪರಿಚಯ ಕೇಳಿದಾಗ ತನ್ನ ತಂದೆ ಕೇಸರಿ, ತಾಯಿ ಅಂಜನೆ, ಆದರೆ ಜನ್ಮ ಕೊಟ್ಟ ತಂದೆ ವಾಯುದೇವ. ಆ ಘಟನೆಗಳು ನಡೆದಿದ್ದು ಗೋಕರ್ಣದಲ್ಲಿ ಅಂತ ವರ್ಣನೆ ಮಾಡ್ತಾನೆ ಆತ. ಗೋಕರ್ಣದಲ್ಲಿ ಒಬ್ಬ ಶಂಭಸಾಧನ ಎಂಬ ರಾಕ್ಷಸನ ಪೀಡೆ ಇದ್ದಾಗ ಆತನ ಸಂಹಾರ ಮಾಡಲಿಕ್ಕೆ ಕೇಸರಿ ಅಲ್ಲಿಗೆ ಹೋಗ್ತಾನೆ, ನಾವು ಆಂಜನೇಯನ ತಂದೆ. ಆ ಸಮಯದಲ್ಲಿ ಅಂಜನೆಗೆ ವಾಯುದೇವನ ಒಂದು ಕೃಪೆಯಾಯಿತು, ಅಲ್ಲಿ ತನ್ನ ಜನ್ಮ ಆಯಿತು ಅಂತ ಸ್ವತಃ ಆಂಜನೇಯ ತನ್ನ ಪರಿಚಯವನ್ನು ಸೀತೆಗೆ ಮಾಡಿಕೊಡ್ತಾನೆ ರಾಮಾಯಣದಲ್ಲಿ. ಹಾಗಾಗಿ ಜನ್ಮಭೂಮಿ ಆಂಜನೇಯನದ್ದು ಗೋಕರ್ಣ ಮತ್ತು ಕರ್ಮಭೂಮಿ ಕಿಷ್ಕಿಂಧೆ ಅಥವಾ ಈಗಿನ ಹಂಪೆ. ಹಾಲು ಕುಡಿಯುವ ಹಸುಳೆಯನ್ನು, ಶಿಶುವನ್ನು ಅಲ್ಲಿಂದ ಕರ್ಕೊಂಡೋದ್ರು ಕಿಷ್ಕಿಂಧೆಗೆ ಅಂತ ನಾವು ತಿಳ್ಕೊಳ್ತೇವೆ ನಾವು. ಹಾಗಾಗಿ ಆ ರೀತಿಯ ಒಂದು ವೈಶಿಷ್ಟ್ಯ ಅದು. ಆಂಜನೇಯನಿಗೂ ಮತ್ತು ಗೋಕರ್ಣಕ್ಕೂ ಇರತಕ್ಕಂಥ ಸಂಬಂಧವನ್ನು ಹೇಳಿದ್ರಿ. ಇದೇ ರೀತಿಯಲ್ಲಿ ಆಂಜನೇಯನ ಪರಿಚಯದಿಂದ ಸುಗ್ರೀವ ಸಖ್ಯ ಆಗುತ್ತೆ. ಆದರೆ ಸುಗ್ರೀವ ಸಖ್ಯ ಆದ ನಂತರದಲ್ಲಿ ವಾಲಿ ನಿಗ್ರಹ ಆಗುತ್ತೆ. ರಾಮ ಅವತಾರ ಪುರುಷ, ದೈವಿ ಸಂಭೂತ ಅಂತ ಹೇಳುವಂಥ ಸಂದರ್ಭದಲ್ಲಿಯೂ ಕೂಡ ರಾಮ ಈ ಒಂದು ವಾಲಿಯನ್ನು ಮರೆಯಲ್ಲಿ ನಿಂತು ಕೊಂದಿದ್ದೇಕೆ ಅನ್ನುವಂತಹ ಒಂದು ಪ್ರಶ್ನೆ ಸಾಮಾನ್ಯವಾಗಿ ಹೇಳುವಂಥದ್ದು. ವಾಲಿಯನ್ನು ಮರೆಯಲ್ಲಿ ಕೊಂದದ್ದೇಕೆ ಅಂತ ರಾಘವನ ಕೇಳಿದ್ರೆ ಏನು ಹತ್ರ ಹೇಳಬೇಕು ಅದಕ್ಕೆ? ಎಲ್ಲರೂ ಕೇಳುವಂಥ ಪ್ರಶ್ನೆ ಅದು. ವಾಲಿಗೂ ರಾಮನಿಗೂ ಯುದ್ಧ ನಡೀಲಿಲ್ಲ, ಯುದ್ಧದ ನಿಯಮ ಅದು. ಬೇರೆರಡು ಇದರ ಬದಲಾಗಿ ಹೋರಾಡಬೇಕಾಗಿರ್ತಕ್ಕಂಥದ್ದು ಯುದ್ಧದಲ್ಲಿ. ಅದು ವಾಲಿಗೆ ರಾಮ ಕೊಡ್ತಾ ಇದ್ದು ದಂಡನೆ ಮಾತ್ರ, ಯುದ್ಧ ಅಲ್ಲ. ದಂಡನೆ ಏನು ಅಂದರೆ, ವಾಲಿ ಯಾವಾಗ ತಮ್ಮನ ಹೆಂಡತಿಯನ್ನು ಬಲಾತ್ಕಾರವಾಗಿ ಇರಿಸ್ಕೊಡ್ತಾನೆ, ಸುಗ್ರೀವನ ಹೆಂಡತಿಯನ್ನು, ಸುಗ್ರೀವನ ಹೊರಗಡೆ ಹಾಕ್ತಾನೆ, ಅವನು ಕೇವಲ ಕೋತಿಯಾದ, ಒಂದು ಮೃಗವಾದ. ಅವನು ಒಂದು ಮೃಗವನ್ನು ಬೇಟೆಯಾಡೋದ್ರಲ್ಲಿ ಬೇರೆ ಏನು ಮಾಡಬೇಕು? ಬೇಟೆ ಅಂದರೆ ಏನು ಅಂತಂದರೆ, ಹಿಂದಿನ ಕಾಲದಲ್ಲಿ ದುಷ್ಟ ಮೃಗಗಳನ್ನು ಸಂಹಾರ ಮಾಡ್ತಕ್ಕಂಥದ್ದು. ಯಾವ ಮೃಗಗಳು ಕಾಡಿಗೂ ಅಥವಾ ಸತ್ಪುರುಷರಿಗೂ ಕಂಟಕವಾಗ್ತವೆ ಅಂಥ ಮೃಗಗಳನ್ನು ಸಂಹಾರ ಮಾಡಬೇಕು, ಅದಕ್ಕೆ ಬೇಟೆ ಅಂತ ಹೆಸರು. ಅಂದರೆ ಇಲ್ಲಿ ವಾಲಿ ಶಕ್ತಿ ಸಂಭೂತನಾಗಿದ್ರೂ ಕೂಡ ಅವನು ಒಂದು ಮೃಗೀಯ ವರ್ತನೆಯಿಂದಾಗಿ ಮೃಗ ಬೇಟೆ ಆಯಿತು ಅಂತ ನಮ್ಮ ಕೇಳೋರಿಗೆ ಹೇಳ್ಬೋದಾ? ಅದರಲ್ಲಿ ಬಹಳ ಮುಖ್ಯವಾದ ಏನಂದ್ರೆ, ರಾಮನಿಗೆ ಶಕ್ತಿ ಸಾಮರ್ಥ್ಯ ಕಡಿಮೆ ಅಂತಲ್ಲ. ಸುಗ್ರೀವ ತುಂಬಾ ಬುದ್ಧಿವಂತ, ತುಂಬಾ ಕುಶಾಗ್ರಮತಿ. ಆತ ರಾಮನನ್ನು ಪರೀಕ್ಷೆ ಮಾಡ್ತಾನೆ. ಆ ವಾಲಿ ಯಾವ ದುಂದುಬಿಯ ಶರೀರವನ್ನು ಎತ್ತುತ್ತಾ ಇದ್ದನೋ ಅದನ್ನು ರಾಮ ಕಾಲು ತುದಿಯಿಂದ ಚಿಮ್ತಾನೆ ಎಷ್ಟೋ ವರ್ಷಗಳ ಕಾಲ. ಸಪ್ತ ತಾಲ ವೃಕ್ಷಗಳಲ್ಲಿ ಒಂದನ್ನು ಮಾತ್ರ ಅವನಿಗೆ ಎಲೆ ಇಲ್ಲದಂತೆ ಮಾಡಲಿಕ್ಕೆ ಸಾಧ್ಯ ಆಗ್ತಿತ್ತು ವಾಲಿಗೆ. 7 ಕೂಡ ರಾಮ ಅದನ್ನ ಆ ತಾಲ ವೃಕ್ಷಗಳನ್ನು ಛೇದನೆ ಮಾಡ್ತಾನೆ. ಅದರ ಮೂಲಕ ವಾಲಿಗಿಂತ ಹೆಚ್ಚು ಬಲಶಾಲಿ, ವಾಲಿಯನ್ನು ಕೊಲ್ಲಿಕ್ಕೆ ಸಮರ್ಥ ಅಂತ ತೋರಿಸ್ಬಿಟ್ಟಿದ್ದಾನೆ. ಆದ್ರೆ ಕೊಲ್ಲಬೇಕಾದ್ರೆ ಮಾತ್ರ ಯುದ್ಧದಲ್ಲ, ದಂಡನ ರೂಪದಲ್ಲಿ ಕೊಲ್ತಾನೆ. ನೀನೊಂದು ಕೋತಿ ಅಂತ ತೋರಿಸ್ತಾನೆ, ಕೋತಿ ಅಂತ ಜೀವನ ಮಾಡಿದ್ರೆ ನೀನು ಹೊರತು ಅದಕ್ಕಿಂತ ಎತ್ತರ ನೀರಿಲ್ಲ ಅಂತ ತೋರಿಸ್ತಾನೆ. ಮತ್ತು ವಾಲಿಗೆ ಅರ್ಥ ಆಗತ್ತೆ ಬಂತದ್ದು. ವಾಲಿಗೂ ರಾಮನಿಗೂ ಸಂವಾದ ನಡೆದಾಗ ಯಾವುದೋ ಒಂದು ಹಂತದಲ್ಲಿ ವಾಲಿಗೆ ಅರ್ಥ ಆಗತ್ತೆ, ಇದು ದಿವ್ಯ ಚೇತನ, ತಾನಾದ್ರ ಒಂದು ಅಂಶ, ಅದ್ರ ಸೇವೆಗೆ ಬಂದವನು, ದಾರಿ ತಪ್ಪದಂತಾನು,
ರಾವಣನ ಸಖ್ಯ ಮಾಡಿದವನು ಅನ್ನೋ ಅಂಶ ವಾಲಿ ಮನಸ್ಸಿಗೆ ಬರುತ್ತೆ. ಆದರೆ ಇವತ್ತಿಗೂ ನಮ್ಮ ಮನಸ್ಸಿಗೆ ಬಂದಿಲ್ಲ ಅದು. ವಾಲಿಗೆ ಅರ್ಥ ಆಯ್ತು, ಕೊನೆಗೆ ವಾಲಿಗೆ ಪಶ್ಚಾತ್ತಾಪ ಆಯ್ತು. ಆದ್ರೆ ಆಧುನಿಕ ಸಮಾಜಕ್ಕೆ ಇನ್ನೂ ಕೂಡ ಅದು ಪೂರ್ತಿ ಅರ್ಥ ಆಗಿರೋ ನಾವು ಇನ್ನೂ ಅಲ್ಲೇ ನಿಂತಿದ್ದೇವೆ. ಅದೊಂದು ದಂಡ, ಅದೊಂದು ಶಿಕ್ಷೆ. ದಂಡ ಅಪರಾಧಕ್ಕೆ ಅನುಗುಣವಾಗಿರತಕ್ಕಂಥದ್ದು, ಅಪರಾಧ ಅವನು ಮಂಗತನ, ಅವನದ್ದು ಮರ್ಕಟತನ, ಮೃಗತ್ವಕ್ಕೆ ತಕ್ಕ ಶಿಕ್ಷೆ ಅದು. ಆದ್ರಿಂದ ಅದೇನು ತಪ್ಪಾಗಲಿಕ್ಕೆ ಸಾಧ್ಯ ಇಲ್ಲ. ರಾಮಾಯಣದ ಕಥಾ ಹಂದರಗಳಲ್ಲಿ ಇಂತಹ ಒಂದು ತಿರುವುಗಳೇ ಬಹಳಷ್ಟು ಮಹತ್ವವನ್ನು ಪಡೆದುಕೊಳ್ತಾ ಹೋಗುತ್ತೆ. ಅದರೊಟ್ಟಿಗೆ ನಮ್ಮ ನಿತ್ಯ ಜೀವನದಲ್ಲಿ ನಡೆಯುವಂತಹ ಘಟನೆಗಳು, ನಮ್ಮ ಮೃಗೀಯ ವರ್ತನೆಗೆ ಶಿಕ್ಷೆ ಏನಾಗುತ್ತೆ, ಇವನ್ನೆಲ್ಲವನ್ನು ತಿಳಿಸುವಂತಹ ಪ್ರಯತ್ನವೂ ಕೂಡ ಈ ಒಂದು ಕಥಾ ಮುಂದುವರಿಕೆಯಲ್ಲಿ ಸಾಗ್ತಾ ಹೋಗುತ್ತೆ. ಇನ್ನು ರಾಘವೇಶ್ವರ ಭಾರತಿ ಸ್ವಾಮೀಜಿಗಳೇ, ಸೀತಾನ್ವೇಷಣೆಯ ಸಮಯ ರಾಮ ಹನುಮನಿಗೆ ಕಿವಿಯಲ್ಲಿ ಏನೋ ಹೇಳ್ತಾನೆ ಅನ್ನುವಂಥ ಒಂದು ಮಾತನ್ನು ಕೇಳಿದೀವಿ. ಏನು ಹೇಳಿದ್ರು? ರಾಮ ಮುದ್ರೆ ಉಂಗುರವನ್ನು ಹನುಮಂತನಿಗೆ ಕೊಡ್ತಾನೆ. ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಮುದ್ರೆ ಉಂಗುರ ಹನುಮಂತನಿಗೆ ಕೊಡ್ತಾನೆ. ಮತ್ತು ಕಿವಿಯಲ್ಲಿ ಹೇಳಿದ ಅನ್ನೋದಕ್ಕಿಂತ ಹೆಚ್ಚು ಆ ಮುದ್ರೆ ಉಂಗುರ ಕೊಟ್ಟು ಅವನನ್ನು ಹರಿಸುವಾಗ ನೀ ಮಾಡಬಲ್ಲ ಅನ್ನೋ ಒಂದು ಭಾವ, ಅದು ನಿನ್ನಿಂದ ಸಾಧ್ಯ ಅನ್ನೋ ಒಂದು ಭಾವ, ಅದು ಹನುಮಂತನಿಗೆ 1000 ಆನೆಗಳ ಬಲವನ್ನು ಕೊಟ್ಟಿತ್ತು. ಆ ಕೆಲಸ ಅವನ ಕೈಯಿಂದ ಆಗೋ ಹಾಗೆ ಮಾಡಿತ್ತು. ಹಾಗಾಗಿ ಪ್ರಧಾನವಾಗಿರ್ತಕ್ಕಂಥದ್ದು ಮುದ್ರೆ ಉಂಗುರದ ಪ್ರಧಾನ, ಅದರ ಮೂಲಕವಾಗಿ ಚೈತನ್ಯ ಪ್ರಧಾನ ಆಂಜನೇಯನಿಗೆ. ಅಷ್ಟು ಕೋಟಿ ಕಪಿಗಳ ಮಧ್ಯದಲ್ಲಿ ಅವನೊಬ್ಬನನ್ನು ಪ್ರತ್ಯೇಕ ಆರಿಸಿ ಕೊಟ್ಟಿದ್ದರಿಂದ ಅದು ಅವನಿಗೆ ಸಿಕ್ಕಂತ ದೊಡ್ಡ ಪುರಸ್ಕಾರ. ಆಂಜನೇಯನಿಗೆ ಕೆಲಸ ಮಾಡೋಕ್ಕಿಂತ ಮೊದಲೇ ಸಿಕ್ಕಂತ ಪ್ರಶಸ್ತಿ ಅದು. ಸ್ವಾಮೀಜಿಗಳೇ, ಇಲ್ಲಿಯೂ ಕೂಡ ನಮಗೆ ಜೀವನದ ಪಾಠವನ್ನು ಹೇಳುತ್ತೆ. ನಾವು ಬಹಳಷ್ಟು ಮಕ್ಕಳುಗಳಿಗೆ ನಿಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ ಅಂತ ಅವ್ರನ್ನ ಡಿಸ್ಕರೇಜ್ ಮಾಡ್ತಾ ಹೋಗ್ತೀವಿ. ಆದರೆ ಇಂತಹ ಸಣ್ಣ ಘಟನೆಗಳು ಒಂದೊಂದು ಮಗುವನ್ನು ಕೂಡ ಹುರಿದುಂಬಿಸಿದರೆ ಅದು ಎಂತಹ ಮಹಾನ್ ಶಕ್ತಿಯಾಗಿ ಬೆಳೆಯಬಹುದು ಅನ್ನೋದನ್ನು ಹಲವಾರು ಕಪಿಗಳ ಮಧ್ಯೆ ಇರತಕ್ಕಂತಹ ಚೈತನ್ಯ ಸ್ವರೂಪಿ ಆಂಜನೇಯನಿಗೆ ರಾಮ ಮುದ್ರೆಯುಂಗುರ ಕೊಟ್ಟು ನಿನ್ನ ಹತ್ರ ಆಗುತ್ತೆ ಅಂತ ಹೇಳಿದಾಗ ಅದನ್ನು ಸಾಧಿಸಿ ತೋರಿಸಿದ್ದು ಆಂಜನೇಯನ ಒಂದು ದೊಡ್ಡ ಗುಣ, ದೊಡ್ಡ ಶಕ್ತಿ. ಹಾಗೆಯೇ ಈ ರಾಮ ಸೇತುವೆ, ಈ ಸೇತುವೆಯನ್ನು ಕಟ್ಟುವಂಥ ಸಂದರ್ಭದಲ್ಲಿ ಕಪಿ ಸೈನ್ಯ ಮಾಡಿದ್ದೆಲ್ಲ ಇದೆ. ಆದರೆ ಇಂದಿಗೂ ಜನಜನಿತವಾಗಿರುವಂಥದ್ದು ಅಳಿಲು ಸೇವೆ ಅಂತ. ಈ ಅಳಿಲು ಸೇವೆ ಏನಿದೆ? ಅದನ್ನ ಏನಂತ ಹೇಳೋದು? ಅದನ್ನ ನೀವು ಅಲ್ಪವನ್ನು ಕೊಟ್ಟು ಅನಂತ ಪಡ್ಕೊಳ್ಳೋದು ಹೇಗೆ ಅಂದರೆ ಹೇಗೆ ಅಂತ. ಪತ್ರಂ ಪುಷ್ಪಂ ಫಲಂ ತೋಯಂ ಕೃಷ್ಣ ಹೇಳ್ತಾನೆ. ನೀನು ಏನು ಕೊಡ್ತೀಯ ಅನ್ನೋದು ಮುಖ್ಯ ಅಲ್ಲ, ನೀನು ಭಾವ ಏನು ಅನ್ನೋದು ಮುಖ್ಯ. ದೊಡ್ಡ ಮನಸ್ಸಿಂದ ಕೊಟ್ಟರೆ ಚಿಕ್ಕ ವಸ್ತುವಾರು ಕೂಡ ದೊಡ್ಡ ಅರ್ಥವನ್ನು ಪಡ್ಕೊಳ್ಳುತ್ತೆ. ಅದಕ್ಕೆ ಉದಾಹರಣೆ ಅಳಿಲು ಮಾಡಿದ್ದೇನು? ಹಸಿ ಮೈ ಒದ್ದೆ ಮಾಡಿಕೊಂಡು ಮರಳಲ್ಲಿ ಹೊರಳಾಡಿ ಬಂದು ಆ ಮರಳನ್ನು ಸೇತುವೆಯಲ್ಲಿ ಉದುರಿಸ್ತಾ ಇತ್ತು ಅಂತ ನಾವು ಕೇಳ್ತೇವೆ. ಎಷ್ಟು ಚಂದದ ಘಟನೆ. ಆ ಅಳಿಲಿನ ಬೆನ್ನನ್ನು ಎವರಿಸ್ತಾನೆ ರಾಮ. ಇವತ್ತಿಗೂ ಕೂಡ ರೇಖೆಗಳಾಗಿ ಅಳಿಲಿನ ಬೆನ್ನಲ್ಲಿ ಉಳಿದಿದೆ ಅಂತ ಹೇಳ್ತಾರೆ ಅದನ್ನು. ಹಾಗಾಗಿ ಅಳಿಲು ಕೊಡುವ ದೊಡ್ಡ ಸಂದೇಶ, ನಾನು ಶ್ರೀಮಂತ ಅಲ್ಲ, ನನ್ನ ಹತ್ರ ದುಡ್ಡಿಲ್ಲ, ಅಥವಾ ನಾನು ಇಂಥ ಸೇವೆ ಮಾಡಲಾರೆ ಅಂತ ಯಾಕೆ ಕೊರಗ್ತೀರಿ? ನಿಮ್ಮ ಮನಸ್ಸು ದೊಡ್ಡದಿದ್ರೆ ನೀವು ಒಂದು ಎಲೆ ಕೊಟ್ಟರು, ಹೂ ಕೊಟ್ಟರು, ಎಷ್ಟೇ ಚಿಕ್ಕ ಸೇವೆ ಮಾಡಿದ್ರು ಕೂಡ ಅದು ದೊಡ್ಡ ಫಲವನ್ನು ಕೊಡುತ್ತೆ ಅನ್ನೋದನ್ನು ಅಳಿಲು ತೋರಿಸ್ಕೊಟ್ಬಿಟ್ಟಿದೆ. ಮತ್ತು ಅಳಿಲಿನ ಮೂಲಕ ರಾಮ ತೋರಿಸ್ಕೊಟ್ಟಿದ್ದಾನೆ. ಹೌದು. ಇಲ್ಲಿ ನಮ್ಮ ರಾಮಾಯಣ ಅಥವಾ ಈ ಒಂದು ಮಹಾಕಾವ್ಯನ ಓದುವಂತಹ ಸಂದರ್ಭದಲ್ಲಿ, ಅರ್ಥೈಸುವಂತಹ ಸಂದರ್ಭದಲ್ಲಿ ಅಲ್ಲಿ ಬರುವಂತಹ ಪ್ರತಿಯೊಂದು ಘಟನೆಯ ಹಿನ್ನೆಲೆಯಲ್ಲಿ ಇರತಕ್ಕಂತಹ ಸಂದೇಶವನ್ನು ಸೂಕ್ಷ್ಮವಾಗಿ ಅವಲೋಕಿಸಿದರೆ ರಾಮಾಯಣ ಯಾಕೆ ಮಹಾಕಾವ್ಯ ಆಯಿತು ಅನ್ನೋದು ಕೂಡ ನಮ್ಗೆ ಗೊತ್ತಾಗುತ್ತೆ. ಅದು ಜೀವನ ಕಾವ್ಯ ಮತ್ತು ಶಿಕ್ಷಣ ಕಾವ್ಯ. ಅದು ರಾಘವೇಶ್ವರ ಭಾರತಿ ಸ್ವಾಮಿಗಳ ತಾವು ಮಾತನಾಡ್ತಾ ಇರುವಾಗ ಜೀವನ ಕಾವ್ಯ ಮತ್ತು ಶಿಕ್ಷಣ ಕಾವ್ಯ ಅಂತಂದರೆ ಇಲ್ಲಿ ಸಾಮಾನ್ಯವಾಗಿ ಬಹಳಷ್ಟು ಜನರು ಕೇಳುವಂಥದ್ದು, ಸೀತೆ ಸಿಕ್ಕಿದ ನಂತರದಲ್ಲಿ, ಈ ಸೀತೆಯ ಪುನರ್ ಆಗಮನದ ನಂತರದಲ್ಲಿ ಅವಳು ಅಗ್ನಿ ಪ್ರವೇಶವನ್ನು ಮಾಡಿ ಶುಭ್ರವಾಗಿ ಬಂದರೂ ಕೂಡ ಪುನಃ ರಾಮ ಅವರನ್ನು ಕಾಡಿಗೆ ಅಟ್ಟಿದ್ದು ಯಾಕೆ, ಇದು ಯಾವ ರೀತಿಯಲ್ಲಿ ಶಿಕ್ಷಣ ಅನ್ನುವಂಥ ಕೇಳುವಂಥದ್ದು ಬಹಳಷ್ಟು ಜನರನ್ನು ನಾವು ಕೇಳ್ತಿರ್ತೀವಿ. ಒಂದು ತುಂಬ ಮುಖ್ಯವಾದ ವಿಷಯ ಹೇಳಬೇಕಾದ್ದೇನೆಂದರೆ, ರಾಮ ಸೀತೆಯನ್ನು ಪ್ರೀತಿಸಿದಂತೆ ಯಾವ ಗಂಡನೂ ಯಾವ ಹೆಂಡತಿಯನ್ನು ಪ್ರೀತಿಸಲಿಲ್ಲ. ಯಾಕೆಂದರೆ ಮುಖ್ಯವಾದ ಪ್ರಶ್ನೆ ಸೀತೆಯ ಮೇಲೆ ಪ್ರೀತಿ ಇತ್ತೋ ಇಲ್ಲೋ ರಾಮನಿಗೆ, ನಾವು ತಗೊಳ್ಳೋದು ಅದನ್ನೇ, ಉಳಿದ ವಿಷಯಗಳು ಆಮೇಲೆ, ಉಳಿದಿದ್ದೆಲ್ಲ ವ್ಯಾವಹಾರಿಕ. ಅದು ರಾಮ ಅತ್ತಂತೆ ಯಾರೂ ಹೊಡೆಯಲಿಲ್ಲ ಸೀತೆಗೋಸ್ಕರವಾಗಿ. ಮತ್ತು ಹಿಂದಿನ ಬಾರಿ ನಾವು ಪ್ರಸ್ತಾಪ ಮಾಡಿದಂತೆ ಸಮುದ್ರಕ್ಕೆ ಸೇತುವೆ ಕಟ್ಟಿದ್ರೆ ಹೆಂಡತಿಗೋಸ್ಕರ ಯಾರಾದರೂ, ಅದು ರಾಮ ಮಾತ್ರ. ಇನ್ನೊಂದು ವಿಷಯ ನಾನು ಹೇಳಬೇಕು, ರಾಮ ಸೀತೆಯನ್ನು ಪರಿತ್ಯಾಗ ಮಾಡಲೇ ಇಲ್ಲ. ಇದನ್ನು ಸಾಧಿಸ್ಬೋದು ನಾನು. ಹೇಗೆ ಅಂದರೆ, ಸೀತೆ ಕಾಡಲಿದ್ದಾಳೆ, ರಾಮ ಅಶ್ವಮೇಧ ಯಾಗ ಮಾಡ್ತಾನೆ. ಅಶ್ವಮೇಧ ಯಾಗವನ್ನು ಪತ್ನಿ ಇಲ್ಲಿರೋರು ಮಾಡೋಕ್ಕಾಗಲ್ಲ. ಪತ್ನಿಯ ಪರಿತ್ಯಾಗವನ್ನೇ ಮಾಡಿದರೆ ಅವನು ಅಶ್ವಮೇಧ ಯಾಗ ಮಾಡೋಕ್ಕಾಗಲ್ಲ, ಬೇರೆ ಮದುವೆ ಆಗಬೇಕು ಅಶ್ವಮೇಧ ಯಾಗ ಮಾಡಬೇಕು ಅಂದರೆ. ಯಾಕೆಂದರೆ ಪತ್ನಿಯ ಶಬ್ದಕ್ಕೆ ಅರ್ಥ ಯಜ್ಞದಲ್ಲಿ ಒಟ್ಟಿಗಿರೋಳು ಅಂತ. ಆ ಶಬ್ದಕ್ಕರ್ಥನೇ ಪತಿಯವ್ರನ್ನೋ ಯಜ್ಞ ಸಂಯೋಗ, ಯಜ್ಞದಲ್ಲಿ ಸಹಭಾಗಿನಿ ಆಗೋಳು ಅಂತ. ಅವಳಿಂದ ಅಧಿಕಾರವೇ ಬರೋದಿಲ್ಲ ಅವನಿಗೆ ಯಜ್ಞ ಮಾಡೋದಕ್ಕೆ. ಯಜ್ಞ ಹೇಗೆ ಮಾಡ್ದ ಅಂದರೆ, ಸೀತೆಯ ಬಂಗಾರದ ಪ್ರತಿಮೆಯನ್ನು ಪಕ್ಕದಲ್ಲಿ ಇಟ್ಕೊಂಡು ಯಜ್ಞ ಮಾಡ್ತಾನೆ ಅವನು. ಅದರ ಸಂದೇಶ ಏನು? ಈಗಲೂ ಅವನ ಪತ್ನಿಯ ಸೀತೆ ಈ ಕ್ಷಣದಲ್ಲಿ ಕೂಡ ಇಡೀ ಸಮಾಜದ ಮುಂದೆ, ಇಡೀ ಜನಕೋಟಿಯ ಮುಂದೆ ಸೀತೆ ಬಂಗಾರ ಅಂತ ತೋರಿಸಲಿಲ್ವ ರಾಮ?
ಸೀತೆ ಬಂಗಾರಕ್ಕೆ ಯಾವ ದೋಷವೂ ಕೂಡ ಬರೋದಿಲ್ಲ, ಬಂಗಾರಕ್ಕೆ ಶಾಶ್ವತವಾಗಿರ್ತಕ್ಕಂಥ ಹೊಳಪಿರ್ತದೆ ಅಂತ. ಅದರ ಮೂಲಕ ರಾಮ ಇಡೀ ಸಮಾಜಕ್ಕೆ, ಇಡೀ ಲೋಕಕ್ಕೆ ಶಾಶ್ವತ ಸಂದೇಶ ಕೊಟ್ಟಿದ್ದಾನೆ. ಸೀತೆ ಬಂಗಾರದ ಪುತ್ಥಳಿ, ಎಂದೆಂದೂ ತನ್ನ ಪತ್ನಿಯವಳು, ತನ್ನ ಅರ್ಧಾಂಗಿನಿ, ತನ್ನ ಅರಸಿ ಅಂತ. ಅದು ಸೀತೆಗೆ ಸಮಾಧಾನ ಆಗಿದೆ. ಇನ್ನು ಉಳಿದಿದ್ದು ವ್ಯಾವಹಾರಿಕ. ಯಾಕೆಂದ್ರೆ ಪ್ರಪಂಚ ಮಾತಾಡ್ತಾ ಇತ್ತು ಅವತ್ತು. ಅವತ್ತಿನ ಕಾಲದ ವಾತಾವರಣ ಗಮನಿಸಬೇಕು. ಅಸ್ಮಾಕಮಪಿ ದಾರೇಶ ಸಹನೀಯಂ ಭವಿಷ್ಯತಿ. ಲಂಕೆಯರಾದ ಅಗ್ನಿ ಪರೀಕ್ಷೆ ಅಯೋಧ್ಯೆಯವರಿಗೆ ಗೊತ್ತಿರಲಿಲ್ಲ. ಇವತ್ತಿನ ಥರ ಆಕಾಶವಾಣಿ ಇಲ್ಲ ಅವತ್ತು, ಅಥವಾ ಟಿವಿ ಇಲ್ಲ, ಮತ್ತೊಂದಿಲ್ಲ, ನ್ಯೂಸ್ ಪೇಪರ್ಸ್ ಇಲ್ಲ. ಅಲ್ಲೇ ಲಂಕೆಯಲ್ಲಿ ನಡೀತು ಅನ್ನೋದು ಅಯೋಧ್ಯೆಯವರಿಗೆ ಕಣ್ಣು ಕಂಡ ವಿಷಯ ಅಲ್ಲ, ಅಂತ ಪ್ರಮಾಣಿತವಾಗಿರ್ತಕ್ಕಂಥ ಸತ್ಯ ಅಲ್ಲ. ಜನ ಏನು ಮಾತಾಡ್ಕೋತಾ ಇದ್ರು ಅಂತಂದ್ರೆ, ರಾಮನಿಗೆ ಕಾಮ, ಹಾಗಾಗಿ ಸೀತೆಯನ್ನು ಇಟ್ಕೊಂಡಿದ್ದಾನೆ ಅವನು. ನಮ್ಮ ಹೆಂಡ್ತಿರು ಹೀಗೆ ಮಾಡಿದ್ರೆ, ನಮ್ಮ ಹೆಂಡ್ತಿರು ಎಲ್ಲರೂ ಒಂದು ವರ್ಷ ಇದ್ದು ಬಂದರೆ, ಯಾರ ಜೊತೆ ಎಲ್ಲರೂ ಇದ್ದು ಬಂದರೆ ನಾವು ಒಪ್ಕೋಬೇಕಾಗತ್ತೆ. ಇನ್ಮೇಲೆ ಒಪ್ಕೊಳ್ಳೋಣ ನಾವು. ಇಂತಹ ಮಾತುಗಳನ್ನು ಯಾರೋ ಒಬ್ಬ ಅಗಸ ಆಡಿದ್ದಲ್ಲ. ರಾಮಾಯಣದ ಪ್ರಕಾರ ಗಲ್ಲಿ ಗಲ್ಲಿಗಳಲ್ಲಿ ಜನ ಗುಂಪುಗೂಡಿ ಆಡ್ಕೊತಾ ಇದ್ರು ಈ ಮಾತನ್ನ ಅಂತ. ಆಗ ರಾಮನ ಮುಂದೆ ಇರೋದು ಎರಡೇ ಆಯ್ಕೆ. ಒಂದು, ಅವನು ರಾಜ್ಯ ತ್ಯಾಗ ಮಾಡಬೇಕು ಅವನು. ಯಾಕೆಂದರೆ ಅವನ ಆದರ್ಶ ಪ್ರಜೆಗಳು ಪಾಲನೆ ಮಾಡ್ತಾರೆ. ತಪ್ಪು ತಿಳ್ಕೊಂಡಿದ್ದಾರೆ ಪ್ರಜೆಗಳು, ಅದನ್ನು ಪ್ರಮಾಣೀಕರಿಸಲಿಕ್ಕೆ ಸಾಧ್ಯ ಇಲ್ಲ ಈ ಸಂದರ್ಭದಲ್ಲಿ. ಒಂದು, ಅವನ ರಾಜಾರಾಮ ಆಗಬೇಕು ಅಥವಾ ಸೀತಾರಾಮ ಆಗಬೇಕು, ಎರಡರಲ್ಲಿ ಒಂದೇ ಆಗಬೇಕು ಅವನು. ಅವನು ರಾಜಾರಾಮನಾಗ್ತಾನೆ. ಯಾಕೆ ಅಂದರೆ ಅವರಿಬ್ಬರು ಬಂದಿದ್ದೇ ಪ್ರಪಂಚಕ್ಕೆ ಒಳ್ಳೇದು ಮಾಡಬೇಕು, ಅವನು ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅಂತ. ಒಂದು ವೇಳೆ ರಾಮ ಬಿಟ್ಟು ಕಾಡಿಗೆ ಹೋಗಿದ್ರು ಕೂಡ, ಸೀತೆ ಕಾಡಿಗೆ ಹೋಗಿದ್ರು ಕೂಡ ರಾಮನ ಫಾಲೋ ಮಾಡ್ತಿದ್ರು, ತಪ್ಪು ತಿಳ್ಕೊಂಡು ಫಾಲೋ ಮಾಡ್ತಿದ್ರು. ಅಂದರೆ ಚಾರಿತ್ರ್ಯದಿಂದ ಜಾರಬಹುದು, ಯಾರು ಬೇಕಿದ್ರು, ಹೇಗೆ ಬೇಕಾದ್ರೆ ಇರಬಹುದು ಅಂತ ತಪ್ಪು ಸಂದೇಶ ಹೋಗ್ತಿತ್ತು ಸಮಾಜಕ್ಕೆ. ಈ ಕಾರಣಕ್ಕೋಸ್ಕರ ರಾಮ ಹಾಗೆ ಮಾಡಬೇಕಾಯ್ತು ಅಂತ ಅನ್ಸುತ್ತೆ. ಆದರೆ ಆತ ಅದನ್ನು ಮಾಡಿದ್ದು ಕಣ್ಣೀರಿಟ್ಟು ನೆನ್ಪಿಟ್ಕೋಬೇಕು ಮತ್ತು ಕೊರಗ್ತಾ ಅನ್ನೋದು ನಾನು ನೆನ್ಪಿಟ್ಕೋಬೇಕು. ಅದರ ನಂತರ ರಾಮ ಯಾವ ಸುಖವನ್ನು ಕೂಡ ಅನುಭವಿಸಲಿಲ್ಲ, ಯಾವ ಭೋಗವನ್ನು ಅನುಭವಿಸಲಿಲ್ಲ. ಯಾರು ಪ್ರತಿಮೆ ಇಟ್ಕೊಳ್ತೇವೆ ನಾವು, ನಮಗೆ ಯಾರು ಬೇಕೋ, ಯಾರು ಆದರ್ಶವೋ, ಯಾರು ಹಿತವರೋ ಅಂಥವ್ರ ಪ್ರತಿಮೆ ಸ್ಥಾಪನೆ ಮಾಡ್ತೇವೆ. ನಮ್ಗೆ ಯಾರು ಬೇಡವೋ ಅಥವಾ ಯಾರು ಅಶುದ್ಧ, ಯಾರು ಶೀಲಾಚಾರದ ಚೆನ್ನಾಗಿಲ್ಲ, ಯಾರ ಮೇಲೆ ಅಪವಾದ ಇದೆ ಅಂಥವ್ರ ಪ್ರತಿಮೆ ಇಟ್ಕೊಳ್ತೇವೆ ನಾವೆಲ್ಲಾದರೂ. ಆ ಪ್ರತಿಮೆ ಮತ್ತು ಬಂಗಾರ ಅದೆರಡೂ ಸಾಕ್ಷಿ ಸೀತೆ ಆದರ್ಶ, ಸೀತೆ ಬಂಗಾರ ಅಂತ ಅನ್ನೋದಕ್ಕೆ. ಸ್ವಾಮೀಜಿಗಳೇ, ಇಂದಿನ ನಮ್ಮ ರಾಮನವಮಿಯ ಪ್ರಯುಕ್ತ ವಿಶೇಷವಾಗಿ ರಾಮಾಯಣ ಮಹಾಕಾವ್ಯದಲ್ಲಿ ಬರತಕ್ಕಂತಹ ವಿವಿಧ ಮಜಲುಗಳು, ಕೆಲವು ಪಾತ್ರಗಳನ್ನು ಮಾತ್ರ ಪರಿಚಯ ಮಾಡೋದಕ್ಕೆ ಸಾಧ್ಯ ಆಯಿತು. ರಾಮಾಯಣದ ಪೂರ್ತಿ ಕಾವ್ಯವನ್ನು ಓದುವುದಕ್ಕೆ ಸಾಧ್ಯವಿಲ್ಲದೆ ಇದ್ರೂ ಕೂಡ ರಾಮನನ್ನು ಒಲಿಸಿಕೊಳ್ಳೋದಕ್ಕಂತೂ ಮಾರ್ಗ ಇದ್ದೇ ಇರುತ್ತಲ್ವಾ? ಇವತ್ತಿನ ಕಾಲ ಹೇಗಿದೆ ಅಂದರೆ, ತಕ್ಷಣ ಬೇಕು ನಮಗೆ, ಈಗಲೇ ಬೇಕು ಅಂತ. ಹಾಗೆ ಈಗಲೇ ಬೇಕಾಗುವಂಥದ್ದು ಕೂಡ ರಾಮ ಲಭ್ಯ ಅಂತ. ರಾಮ ನಾಮ ಇದೆಲ್ಲ ಎರಡೇ ಅಕ್ಷರ, ಅದಕ್ಕೆ ಎಷ್ಟು ಹೊತ್ತು ಬೇಕು? ಎರಡೇ ಕ್ಷಣ ಸಾಕು. ಹೌದು. ಜಗತ್ತಿನ ಮೊಟ್ಟ ಮೊದಲ ಕಾವ್ಯ ಅದು. ಅದಕ್ಕಿಂತ ಮೊದಲು ಜಗತ್ತಿನಲ್ಲಿ ಕವಿತೆ ಅಂತ ಇರಲಿಲ್ಲ, ಕಾವ್ಯ ಅಂತ ಇರಲಿಲ್ಲ. ಮೊಟ್ಟ ಮೊದಲ ಬಾರಿಗೆ ಒಂದು ಕವಿತೆ ಹುಟ್ಟಿತು, ಒಂದು ಕಾವ್ಯ ಹುಟ್ಟಿತು. ಅದರ ಶಕ್ತಿ ನೋಡಿ, ಇವತ್ತಿಗೂ ಪ್ರಸ್ತುತ ಮತ್ತು ತುಂಬ ಪ್ರಸ್ತುತ ಇವತ್ತಿಗೂ ಕೂಡ. ಇಡೀ ಜಗತ್ತಿನಲ್ಲಿ ವ್ಯಾಪ್ತ ಇವತ್ತು ಕೂಡ. ಅಂದರೆ ಅದರ ಪ್ರಭಾವ ಎಷ್ಟು ಅನ್ನೋದು ನಾವು ಯೋಚನೆ ಮಾಡಬೇಕು ಅಂತ. ಸ್ವಾಮೀಜಿಗಳೇ, ಕೊನೆಯದಾಗಿ ನಮ್ಮ ಕೇಳುಗರೆಲ್ಲರಿಗೂ ಕೂಡ ಒಂದು ಕಿವಿ ಮಾತನ್ನು ಹೇಳೋದಿದ್ರೆ? ಕೊನೆಯದಾಗಿ ಹೇಳಬೇಕಾಗಿದ್ದು, ರಾಮ ಆದರ್ಶಗಳ ಗಣಿ. ಆತನನ್ನು ನಂಬುವುದರಿಂದ ಲಾಭ ಇದೆ, ಆತನನ್ನು ಸಂಶಯಿಸುವುದರಿಂದ ನಷ್ಟ ಇದೆ. ನಷ್ಟ ರಾಮನಿಗೆ ಇಲ್ಲ, ನಮಗಿದೆ. ಯಾಕೆಂದರೆ ರಾಮ ಪೂರ್ಣ ಆನಂದಮಯ ಅವನು. ನೀವು ಭಾವಿಸಿದರೆ ನಿಮಗೆ ಅವನ ಆದರ್ಶಗಳು ಸಿಗ್ತವೆ, ಆನಂದ ಸಿಗುತ್ತೆ. ತರ್ಕಿಸ್ತಾ ಕೂತ್ಕೊಂಡ್ರೆ, ಶಂಕೆ ಮಾಡ್ತಾ ಕೂತ್ಕೊಂಡ್ರೆ ಅವೆಲ್ಲ ಕಳ್ಕೊಂಡು ನಾವೆಲ್ಲೋ ಗೊಂದಲದಲ್ಲಿ ನಾವಿರ್ತೇವೆ. ಭಾವಕ್ಕೆ ಎಡೆ ಕೊಡಿ, ಬುದ್ಧಿಗೆ ಎಡೆ ಕೊಡಬೇಡಿ. ಯಾಕೆಂದರೆ ಬುದ್ಧಿಗೆ ನಿಲುಗಡೆ ಇಲ್ಲ, ಭಾವಕ್ಕೆ ನಿಲುಗಡೆ ಇದೆ, ಭಾವದಲ್ಲಿ ನೆಮ್ಮದಿ ಇದೆ. ಹಾಗಾಗಿ ರಾಮನ ಬದುಕಿನ ಆ ಮಹೋಜ್ವಲ ಸಂದರ್ಭಗಳು ನಮ್ಮ ಜೀವನಕ್ಕೆ ದಾರಿದೀಪ ಆಗಬೇಕು, ಬೆಳಕಾಗಬೇಕು. ನಾವು ಹೆಮ್ಮೆ ಪಡಬೇಕು. ಜಗತ್ತಿನ ಬೇರೆ ಯಾವ ನಾಡಿಗೂ ರಾಮನ ತಾಯಿನಾಡು ಅನ್ನೋ ಹೆಮ್ಮೆ ಇಲ್ಲ. ಅದಿದ್ದರೆ ನಮಗೆ ಮಾತ್ರ. ದೇವರು ಹುಟ್ಟುವ ನಾಡು ಇದು, ದೇವರ ಮಡಿಲು, ದೇವರ ಬಡಲು ನಮ್ಮ ಭಾರತ ಮಾತೆ, ರಾಮನಂತವರಿಗೆ ಜನ್ಮದಾತೆ. ಹಾಗಾಗಿ ಆ ಬಗ್ಗೆ ಹೆಮ್ಮೆ ಪಡ್ತಾ ರಾಮನನ್ನು ತುಂಬ ಪ್ರೀತಿಯಿಂದ ಭಾವಿಸೋಣ. ಇಂದಿನ ಈ ರಾಮನವಮಿಯ ದಿನದಂದು ರಾಮನನ್ನು ಒಳ್ಳೆಯ ಭಾವನೆಯಿಂದ ಭಾವಿಸೋಣ, ಭಜಿಸೋಣ. ಹಾಗೆಯೇ ರಾಮಾಯಣವನ್ನು ತರ್ಕಿಸುವುದು ಬೇಡ. ನಾವು ರಾಮಾಯಣದಲ್ಲಿ ಬರತಕ್ಕಂತಹ ಆದರ್ಶ ಗುಣಗಳನ್ನು ಅಳವಡಿಸಿಕೊಳ್ಳೋಣ ಅಂತ ಹೇಳ್ತಾನೆ ರಾಘವೇಶ್ವರ ಭಾರತಿ ಸ್ವಾಮೀಜಿಗಳೇ. ಭಾಗವಹಿಸಿ ನಮ್ಮ ಕೇಳುಗರಿಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ಇದುವರೆಗೆ ರಾಮನವಮಿಯ ಪ್ರಯುಕ್ತ ರಾಮಾಯಣದ ಮಜಲು ಹಾಗೂ ಪಾತ್ರಗಳು ಈ ಕುರಿತು ರಾಮಚಂದ್ರಾಪುರ ಮಠದ ಪೀಠಾಧಿಪತಿಗಳಾದ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿ ಇವರೊಂದಿಗೆ ಸಂವಾದವನ್ನು ಕೇಳಿದಿರಿ. ಈ ಸಂವಾದದಲ್ಲಿ ಭಾಗವಹಿಸಿದವರು ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ SR ಭಟ್. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು.